ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್. ಇಷ್ಟು ಹೊತ್ತು ಕೂಡ ಅದ್ಭುತವಾದ ಧ್ಯಾನ ಆಯ್ತು. ಈಗ ಸ್ವಾಧ್ಯಾಯದ ಸಮಯ. ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೇಪ ಧ್ಯಾನ ಸಾಧನೆ ಸತ್ಯಬೋಧನೆ. ಈ ಪುಸ್ತಕ ಆಗಿದೆ ಮಾಸ್ಟರ್. ಮೂಲತಃ ಈ ಪುಸ್ತಕ ತೆಲುಗು ಭಾಷೆಯಲ್ಲಿದ್ದು, ಈ ಒಂದು ತೆಲುಗು ಭಾಷೆಯಲ್ಲಿನ ಪುಸ್ತಕವನ್ನ ಶ್ರೀ ಪಿ ಮಣಿಕುಮಾರ್ ಅವರು ಬರೆದಿರ್ತಕ್ಕಂಥದ್ದು. ಅದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಈ ಪುಸ್ತಕದಲ್ಲಿ ಇದುವರೆಗೂ ಕೂಡ ನಾವು ಮಿಲಾರೇಪರವರು ಕ್ಷುದ್ರ ವಿದ್ಯೆಗಳನ್ನ ಅಭ್ಯಾಸ ಮಾಡುವಂತ ಒಂದು ಆಲೋಚನೆಯಿಂದ ತಾಯಿ ಮಗ ಇಬ್ರು ಕೂಡ ಮನೆಯಿಂದ ಹೊರಡ್ತಾರೆ. 5 ಜನ ಅದೇ ವಿದ್ಯೆಯನ್ನ ಕಲಿಯೋದಕ್ಕೆ ಬಂದಿರ್ತಕ್ಕಂಥ ಹುಡುಗರ ಪರಿಚಯ ಆಗತ್ತೆ. ಅವರೆಲ್ಲರೂ ಸೇರಿ ಯಾವ ಗುರುಗಳು ಆ ವಿದ್ಯೆಯನ್ನ ಕಲ್ಸ್ಕೊಡ್ತಾರೋ ಆ ಗುರುಗಳ ಬಳಿಗೆ ಎಲ್ಲರೂ ಕೂಡ ಹೋಗುವಂತದ್ದು ನಡೆಯುತ್ತೆ ಮಾಸ್ಟರ್. ಅಲ್ಲಿ ಹೋದಾಗ ಅವರೆಲ್ಲರೂ ಕೂಡ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಆ ಗುರುಗಳಿಗೆ ಸರೆಂಡರ್ ಆಗ್ತಾರೆ ಅನ್ನುವಂಥದ್ರವರೆಗೂ ನಾವು ವಿಷಯಗಳನ್ನ ತಿಳ್ಕೊಂಡಿದ್ವಿ. ಅವರು ತಂದಿರ್ತಕ್ಕಂಥ ಹಣದಲ್ಲಿ ಚಿನ್ನದಲ್ಲಿ ಸ್ವಲ್ಪವನ್ನು ಮಾತ್ರ ಗುರುಗಳಿಗೆ ಕೊಟ್ಟು ಇನ್ನು ಸ್ವಲ್ಪವನ್ನ ಆ 5 ಜನ ಹುಡುಗರು ತಮ್ಮ ಬಳಿ ಇರಿಸ್ಕೊಂಡಿದ್ರು. ಆದ್ರೆ ಮಿಲಾರೇಪರವರು ಸಂಪೂರ್ಣವಾಗಿ ತಮ್ಮ ಬಳಿ ಇದ್ದಂತ ಆ ಚಿನ್ನದ ನಾಣ್ಯಗಳನ್ನಾಗಿರ್ಬೋದು, ನೀಲಮಣಿಯನ್ನಾಗಿರ್ಬೋದು, ಏನೇನಿತ್ತು ಅವ್ರ ಹತ್ರ ಎಲ್ಲವನ್ನೂ ಕೂಡ ಅವರಿಗೆ ಸಮರ್ಪಣೆ ಮಾಡಿಕೊಂಡು ನನ್ನ ಸರ್ವಸ್ವವು ನಿಮ್ದೆ, ನನ್ನ ಜವಾಬ್ದಾರಿ ಎಲ್ಲಾನು ನಿಮ್ದೆ ಅಂತ ಆ ರೀತಿಯಾಗಿ ಸರೆಂಡರ್ ಆಗಿದ್ರು. ಅಲ್ಲಿವರೆಗೂ ತಿಳ್ಕೊಂಡಿದ್ವಿ. ಅಲ್ಲಿಂದ ಮುಂದಕ್ಕೆ ಹೇಗಿರುತ್ತೆ ಈ ವಿಚಾರಗಳು ಅನ್ನೋದನ್ನ ಇವತ್ತು ತಿಳ್ಕೊಳ್ತಾ ಬರೋಣ ಮಾಸ್ಟರ್. ಅಲ್ಲಿಂದ ಅವರು ಆ ಕ್ಷುದ್ರ ವಿದ್ಯೆಗಳನ್ನ ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಕ್ಷುದ್ರ ವಿದ್ಯೆಗಳಿಗೆ ಯಾವ ರೀತಿಯಾಗಿರುವಂತದ್ದಾಗಿತ್ತು ಅಂತಂದ್ರೆ, ಸ್ವರ್ಗವನ್ನ ಮತ್ತೆ ಪೃಥ್ವಿಯನ್ನ ಬೆಸೆಯುವಂತದ್ದಾಗಿರುತ್ತೆ, ಮತ್ತೆ ಮರಣದೊಂದಿಗೆ ಆಡಿಕೊಳ್ಳುವಂತದ್ದಾಗಿರುತ್ತೆ. ಇಂತಹ ದೊಡ್ಡ ದೊಡ್ಡ ಹೆಸರುಗಳಿರುವಂತ ವಿದ್ಯೆಗಳನ್ನ ಅವರು ಓದ್ತಾ ಕಲ್ತ್ಕೊಳ್ತಾ ಇರ್ತಾರೆ. ಆದ್ರೆ ಅದೆಲ್ಲವೂ ಕೂಡ ಆ ಒಂದು ಕ್ಷುದ್ರ ವಿದ್ಯೆಗಳಲ್ಲಿ ಪ್ರಾಥಮಿಕವಾದಂತದ್ದಾಗಿರುತ್ತೆ ಮಾಸ್ಟರ್. ಇನ್ನೂ ಸ್ವಲ್ಪ ಮುಂದುವರೆದು ಉಪಯೋಗಕ್ಕೆ ಬರುವಂತವನ್ನು ಕೂಡ ಅವ್ರು ಕಲ್ತ್ಕೊಳ್ತಾರೆ. ಈ ರೀತಿಯಾಗಿ ಕಲ್ತ್ಕೊಳ್ತಾ 1 ವರ್ಷ ಆಗತ್ತೆ. 1 ವರ್ಷ ಆಗೋಷ್ಟೊತ್ತಿಗೆ ಮಿಲಾರೇಪರ್ ಅವರ ಜೊತೆ ಇಲ್ದಂತ 5 ಹುಡುಗರು ನಾವು ಕಲ್ತಿದ್ದೆಲ್ಲ ಆಗೋಗಿದೆ, ಇನ್ನು ನಾವು ವಾಪಸ್ ಹೋಗೋಣ ಅನ್ನುವಂತ ಒಂದು ಆಲೋಚನೆ ಅವ್ರಿಗೆ ಬಂದು ಹಿಂತಿರುಗಿ ಹೋಗ್ಬೇಕು ಅಂತ ತೀರ್ಮಾನ ತೆಗೆದುಕೊಳ್ತಾರೆ. ಆ ರೀತಿಯಾಗಿ ಅವರು ಹೊರಡಬೇಕು ಅಂತ ಅನ್ಕೊಂಡಾಗ ಆ ಲಾಮಾರ್ ಅವರು ಅವರನ್ನ ಕಳಿಸ್ಕೊಡೋದಿಕ್ಕೆ ಅವರು ಕೂಡ ಸಿದ್ಧವಾಗ್ತಾರೆ. ಮತ್ತೆ ಅವ್ರಿಗೆ ಎಲ್ಲಾರ್ಗೂ ಕೂಡ ಕಾಣಿಕೆಯಾಗಿ ಬೀಳ್ಕೊಡುವಂತ ಒಂದು ಕಾಣಿಕೆಯಾಗಿ ಎಲ್ಲಾರ್ಗೂ ಒಂದೊಂದು ಉಣ್ಣೆ ಕೋಟನ್ನ ಕೊಡ್ತಾರೆ. ಅಂದ್ರೆ ಇಲ್ಲಿ ಉಣ್ಣೆ ಕೋಟನ್ನ ಕೊಟ್ಟಿದ್ದಾರೆ ಅಂತಂದಾಗ ಅದು ಚಳಿಯಿಂದ ಕೂಡಿರ್ತಕ್ಕಂಥ ಪ್ರದೇಶ ಅಲ್ವಾ ಮಾಸ್ಟರ್ಸ್, ಹಿಮದಿಂದ ಕೂಡಿರ್ತಕ್ಕಂಥ ಪ್ರದೇಶ. ಮತ್ತೆ ಅಲ್ಲಿನ ಸಂಪ್ರದಾಯ ಶಿಷ್ಯರು ಹೋಗ್ತಾರೆ ಅಂತಂದಾಗ ಅವ್ರಿಗೆ ಬೀಳ್ಕೊಡುಗೆಯಾಗಿ ಏನಾದ್ರು ಕಾಣಿಕೆಯನ್ನ ಕೊಡ್ಬೇಕು ಅನ್ನುವಂಥದ್ದು ಇದೆ ಅನ್ನುವಂಥ ಪರಿಕಲ್ಪನೆ ಇಲ್ಲಿ ಬಂದಾಗ ಅಲ್ಲಿ ಅವ್ರಿಗೆ ಉಣ್ಣೆ ಕೋಟನ್ನ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಆದ್ರೆ ಈ ರೀತಿಯಾಗಿ ಅವರು ಬೀಳ್ಕೊಡುಗೆಯನ್ನ ಪಡ್ಕೊಂಡು ಅಲ್ಲಿಂದ ಅವರು ಹೊರಡೋದಿಕ್ಕೆ ಅವರೆಲ್ಲರೂ ಸಿದ್ಧವಾಗ್ತಾರೆ. ಆದ್ರೆ ಮಿಲಾರೇಪರ್ ಅವರಿಗೆ ಒಂದು ಚೂರು ಕೂಡ ತೃಪ್ತಿ ಇರೋದಿಲ್ಲ. ಅವರು ಇದುವರೆಗೂ ಏನೆಲ್ಲ ಕಲ್ತ್ಕೊಂಡಿರ್ತಾರೆ ಆ ಒಂದು ಕಲ್ತ್ಕೊಂಡಿರ್ತಕ್ಕಂಥ ವಿದ್ಯೆ ಅವ್ರಿಗೊಂದು ಚೂರು ಕೂಡ ತೃಪ್ತಿ ಕೊಡೋದಿಲ್ಲ. ಅವರ ಲಕ್ಷ್ಯಕ್ಕೆ ಪ್ರಯೋಜನವಾಗುವಂಥದ್ದು ಯಾವುದು ಕೂಡ ಅದು ಆಗಿರ್ಲಿಲ್ಲ ಮಾಸ್ಟರ್. ಹಾಗಾಗಿ ಅಲ್ಲಿ ಒಂದು ವೇಳೆ ಅಷ್ಟೇ ವಿದ್ಯೆನ ಕಲ್ತ್ಕೊಂಡು ಅವ್ರು ಹೋದ್ರೆ ಅಲ್ಲಿ ಅವರಮ್ಮ ಏನ್ ಹೇಳಿರ್ತಾರೆ, ಆ ರೀತಿಯಲ್ಲಿರ್ತಕ್ಕಂಥ ಆ ವಿದ್ಯೆಯನ್ನ ಕಲ್ತ್ಕೊಳ್ದೆ ಹೋದ್ರೆ ಅವ್ರ ತಾಯಿಯವರು ಆತ್ಮಹತ್ಯೆನೆ ಮಾಡ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು ಅವ್ರಿಗೆ ಅರಿವಿದ್ದಿದ್ರಿಂದ ಅವ್ರಿಗೆ ಹೋಗ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ಮಾಸ್ಟರ್. ಆಮೇಲೆ ಮಿಲಾರೇಪರ್ ಅವರ ಜೊತೆಯಲ್ಲಿದ್ದವರೆಲ್ಲರೂ ಕೂಡ ಹೇಳ್ತಾರೆ, ನಿನಗೆ ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ನಿನಗೆ ಇದುವರೆಗೂ ಕೂಡ ಕಲ್ತಿರೋದೆಲ್ಲ ಕೂಡ ಅವಶ್ಯಕವಾಗಿರೋದಷ್ಟು ಕೂಡ ಅಭ್ಯಾಸ ಮಾಡಿದೀವಿ ಅಂತ ಇಲ್ಲಿ ನಮ್ಗೆ ಅರ್ಥ ಆಗಿರೋದು. ಗುರುಗಳು ಕೂಡ ಇದಕ್ಕಿಂತಲೂ ದೊಡ್ಡ ವಿದ್ಯೆಗಳೇನು ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದೀವಿ. ಇದನ್ನೆಲ್ಲ ಕ್ರಿಯಾತ್ಮಕವಾಗಿ ಹೇಗೆ ಪ್ರಯೋಗ ಮಾಡ್ತೀವಿ ಅನ್ನೋದ್ರ ಮೇಲೆ ಎಲ್ಲ ಕೂಡ ನಿಂತಿರುತ್ತೆ ಅಂತಂದ್ಬಿಟ್ಟು ಅವರು ಹೇಳ್ತಾರೆ ಮಾಸ್ಟರ್. ಅಷ್ಟು ಅವರು ಹೇಳಿದ್ರು ಕೂಡ ಮಿಲಾರೇಪರ್ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮನಸ್ಸು ಅವ್ರಿಗೆ
ಇರೋದಿಲ್ಲ, ಆಸಕ್ತಿ ಇರೋದಿಲ್ಲ ತಮ್ಮ ಊರಿಗೆ ಹೋಗೋದಿಕ್ಕೆ. ಆಮೇಲೆ ಸ್ವಲ್ಪ ದೂರ ಅವರೆಲ್ಲರ ಜೊತೆ ಹೋಗ್ತಾರೆ, ಅವ್ರನ್ನೆಲ್ಲಾರನು ಕಳಿಸ್ಕೊಟ್ಟು ಮತ್ತೆ ಅವ್ರು ವಾಪಸ್ ಬಂದ್ಬಿಡ್ತಾರೆ ಮಾಸ್ಟರ್ಸ್ ಅವರು. ಬಂದ್ಬಿಟ್ಟು ಬರ್ತಾ ಇರ್ಬೇಕಾದ್ರೆ ನೋಡ್ರಿ ಎಷ್ಟು ಜವಾಬ್ದಾರಿ ಅಥವಾ ಎಷ್ಟು ಕರ್ತವ್ಯ ಪ್ರಜ್ಞೆ ಇರುತ್ತೆ, ಎಷ್ಟು ಸೇವಾ ಮನೋಭಾವ ಇರುತ್ತೆ ಗುರುಗಳ ಬಗ್ಗೆ ಅಂತ. ಅವರು ವಾಪಸ್ ಬರ್ತಾ ಇರ್ಬೇಕಾದ್ರೆ ಅಲ್ಲಲ್ಲಿ ಸಗಣಿ ಇರುತ್ತೆ, ಜಾನುವಾರುಗಳು, ಆ ಸಗಣಿನೆಲ್ಲ ಕೂಡ ಒಂದು ಬುಟ್ಟಿ ಒಳಗಡೆ ಅದನ್ನೆಲ್ಲ ಶೇಖರಣೆ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಆ ಲಾಮಾರ್ ಅವ್ರದ್ದು ಒಂದು ತೋಟ ಇರುತ್ತೆ, ಆ ತೋಟದಲ್ಲಿ ಒಂದು ಗುಂಡಿಯನ್ನ ತೆಗೆದು ಆ ಗುಂಡಿಯಲ್ಲಿ ಆ ಸಗಣಿಯನ್ನ ಹಾಕಿ ಆ ಒಂದು ಸಹಜ ರೀತಿಯಲ್ಲಿ ಗೊಬ್ಬರ ಆಗೋದಿಕ್ಕೆ ಅಲ್ಲಿ ಏನ್ ವ್ಯವಸ್ಥೆ ಮಾಡ್ಬೇಕು ಅದನ್ನ ಕೂಡ ಮಾಡ್ತಾರೆ. ಆಮೇಲಿಂದ ಅವ್ರಿ ಆ ರೀತಿಯಾಗಿ ಆ ಒಂದು ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಲಾಮಾರ್ ಅವರು ತಮ್ಮ ಮನೆಯ ಡಾಬಾದಿಂದ ಇದೆಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ. ಅದನ್ನೆಲ್ಲವನ್ನು ನೋಡ್ತಾ ಇದ್ದಾಗ ಅವ್ರಿಗೆ ತುಂಬಾ ಸಂತೋಷ ಆಗತ್ತೆ. ಅವ್ರ ಜೊತೆ ಒಂದಷ್ಟು ಜನ ವಿದ್ಯಾರ್ಥಿಗಳಿರ್ತಾರೆ, ಆ ವಿದ್ಯಾರ್ಥಿಗಳ ಜೊತೆ ಹೇಳ್ತಾರೆ, ಇಲ್ಲಿವರೆಗೂ ಕೂಡ ನಾನು ಇಷ್ಟೊಂದು ಶ್ರದ್ಧೆ ಭಕ್ತಿ ಮತ್ತೆ ಕಷ್ಟಪಟ್ಟು ಕೆಲಸ ಮಾಡುವಂತ ಗುಣ ಇರುವಂತ ವಿದ್ಯಾರ್ಥಿಗಳನ್ನ ನಾನು ನೋಡಿಲ್ಲ. ಈತನಿಗೆ ಇದುವರೆಗೂ ಕಲ್ತ್ಕೊಂಡಿರುವಂತ ವಿದ್ಯೆ ಒಂದು ಚೂರು ಕೂಡ ತೃಪ್ತಿನೇ ಸಿಕ್ಕಿಲ್ಲ. ಮೊದಲಿಗೆ ಆತ ನನ್ನ ಬಳಿ ಬಂದಾಗ ನನ್ನ ಕುಟುಂಬಕ್ಕೆ ನನ್ನ ಬಂಧುಗಳು ಮೋಸ ಮಾಡಿದ್ದಾರೆ, ನಮ್ಮ ಎಲ್ಲ ಆಸ್ತಿ ಪಾಸ್ತಿಯನ್ನ ಲಪ್ತಾಯಿಸಿದ್ದಾರೆ, ಅದಕ್ಕೆ ನಾನು ಕ್ಷುದ್ರ ವಿದ್ಯೆಗಳನ್ನ ಕಲ್ತ್ಕೊಂಡು ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಬೇಕು ಅಂತಂದ್ಬಿಟ್ಟು ನನ್ನ ಹತ್ರಕ್ಕೆ ಬಂದು ಸರ್ವಸ್ವವನ್ನು ಕೂಡ ಅರ್ಪಿಸ್ಕೊಂಡಿದ್ದ. ಇಂಥ ಒಂದು ಸ್ಥಿತಿಯಲ್ಲಿ ಬಂದಿರುವಂತ ಹುಡುಗ ಎಷ್ಟು ಒಳ್ಳೆಯವನು ಇವನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್. ಅಂದ್ರೆ ಈ ತರ ಆ ಲಾಮಾರ್ ಅವರು ಮಿಲಾ ರೇಪರ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಎಂತೆಂಥ ಸ್ಥಿತಿಗತಿಗಳಲ್ಲಿ ಇರ್ತಕ್ಕಂಥ ಗುರುಗಳು ಇರ್ತಾರೆ, ಎಂತೆಂಥ ವಿಚಾರಗಳನ್ನ ಪ್ರೋತ್ಸಾಹ ಮಾಡುವಂತವ್ರು ಇರ್ತಾರೆ ಅನ್ನೋದನ್ನ ನಾವು ಪುನಃ ಪುನಃ ನೆನಪು ಮಾಡ್ಕೋಬೇಕು. ಈಗಾಗ್ಲೇ ನಾವೆಲ್ಲರೂ ಕೂಡ ತಿಳ್ಕೊಂಡಿದೀವಿ, ಅನೇಕ ರೀತಿಯಲ್ಲಿ ಇರ್ತಕ್ಕಂಥ ಗುರುಗಳು ನಮ್ಗೆ ಸಿಗ್ತಾ ಇರ್ತಾರೆ. ನಮಗೆ ಎಂತಹ ಗುರುಗಳ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಸ್ಪಷ್ಟತೆ ನಮ್ಗೆ ಇರ್ಬೇಕಾಗಿದೆ. ಆ ಒಂದು ಸ್ಪಷ್ಟತೆ ಇಲ್ಲದೆ ಇದ್ದಾಗ ಸಿಕ್ಕಿರುವಂತ ಪ್ರತಿಯೊಬ್ರು ನನ್ ಗುರುಗಳೇ ಅಂತ ಅನ್ಕೊಂಡು ಹೊಟ್ಟೋಗ್ತಾ ಇದ್ರೆ ಅವಾಗ ನಮಗೆ ಇರುವಂತ ಲಕ್ಷ್ಯ, ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಮಾರ್ಗ ಆಗಿರ್ಬೋದು, ಲಕ್ಷ್ಯ ಆಗಿರ್ಬೋದು, ಯಾವುದನ್ನು ಕೂಡ ನಾವು ಮುಟ್ಟೋದಿಕ್ಕೆ ಆ ಕಡೆ ಹೋಗೋದಿಕ್ಕಾಗ್ದಂಗೆ ನಮ್ಮ ದಾರಿ ತಪ್ಪಿ ಹೋಗ್ತಾ ಇರುತ್ತೆ ಮಾಸ್ಟರ್. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಗಮನಿಸ್ಕೋಬೇಕು. ಸೊ ಇಲ್ಲಿ ಆ ರೀತಿಯಾಗಿ ಆ ಲಾಮಾರ್ ಅವರು ತಮ್ಮ ಬಳಿ ಇರ್ತಕ್ಕಂಥ ಶಿಷ್ಯರಿಗೆ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಆತ ಹೇಳಿದ್ದೆಲ್ಲ ನಿಜವಾಗಿದ್ರೆ ಆತನಿಗೆ ಬೇಕಾದ ವಿದ್ಯೆಯನ್ನ ಕಲಿಸ್ಲೇಬೇಕು, ಇಲ್ವಾದ್ರೆ ಇದು ಬಹಳ ಮೋಸ ಆಗತ್ತೆ ಅಥವಾ ಬಹಳ ನಾಚಿಕೆಗೇಡಿನ ವಿಷಯವಾಗತ್ತೆ ನಾನೊಬ್ಬ ಗುರುವಾಗಿ ಅಂತಂದ್ಬಿಟ್ಟು ಆತ ತಮ್ಮ ಶಿಷ್ಯರಿಗೆ ಹೇಳ್ತಾರೆ ಮಾಸ್ಟರ್. ಆಮೇಲೆ ಅಲ್ಲಿದ್ದಂತ ಶಿಷ್ಯರು ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಮುಂದೆ ನಂತರ ಮಿಲಾ ರೇಪರ್ ಅವ್ರಿಗೆ ಲಾಮಾರ್ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಮಾಸ್ಟರ್ಸ್. ನೋಡು ನಿನ್ ಬಗ್ಗೆ ಲಾಮಾರ್ ಅವರು ಈ ರೀತಿಯಾಗಿ ಮಾತಾಡಿದ್ರು ಅಂತ ಹೇಳಿದಾಗ ಆಗ ಮಿಲಾ ರೇಪರ್ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ ಮಾಸ್ಟರ್ಸ್. ಆ ರೀತಿಯಾಗಿ ನಾನು ಬೇಕಾಗಿರುವಂತ ವಿದ್ಯೆ ನನಗೆ ಖಂಡಿತವಾಗಿ ನನ್ನ ಗುರುಗಳು ನನ್ಗೆ ಕಲ್ಸ್ಕೊಡ್ತಾರೆ ಅನ್ನುವಂತ ವಿಶ್ವಾಸ ಅವ್ರಿಗೆ ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ ಮಾಸ್ಟರ್. ಆ ರೀತಿಯಾಗಿ ಅವ್ರಿಗೆ ಅರ್ಥ ಆಗತ್ತೆ. ಬೀಳ್ಕೊಡುಗೆ ಕೊಡುವಂತ ಒಂದು ನಿಟ್ಟಿನಲ್ಲಿ ಮಿಲಾ ರೇಪರ್ ಅವ್ರಿಗೂ ಕೂಡ ಒಂದು ಉಣ್ಣೆ ಕೋಟನ್ನ ಕೊಟ್ಟಿರ್ತಾರಲ್ಲ, ಅದೇ ಉಣ್ಣೆ ಕೋಟನ್ನ ಅವರು ಚೆನ್ನಾಗಿ ಮಡಚಿ ಆ ಗುರುಗಳ ಬಳಿಗೆ ಬಂದು ಅದನ್ನ ಅವರ ಪಾದಗಳ ಬಳಿ ಇಟ್ಟು ಮತ್ತೆ ಮುಂದೆ ಇರ್ತಕ್ಕಂಥ ಇನ್ನೂ ಒಂದು ತುಂಬಾ ಪರಿಣಾಮಕಾರಿಯಾಗಿರ್ತಕ್ಕಂಥ ತುಂಬಾ ಶಕ್ತಿಶಾಲಿಯಾಗಿರ್ತಕ್ಕಂಥ ಆ ಕ್ಷುದ್ರ ವಿದ್ಯೆಗಳನ್ನ ನನಗೆ ಕಲ್ಸ್ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೊಂದ್ಸತಿ ಅವರ ತಾಯಿಯವರಿಗೆ, ಅವರ ತಂಗಿಯವರಿಗೆ, ಅವ್ರ ಕುಟುಂಬಕ್ಕೆ ಏನೆಲ್ಲ ಅವಮಾನ ಆಗಿದೆ, ಏನೆಲ್ಲ ತೊಂದರೆ ಆಗಿದೆ, ಏನೆಲ್ಲ ನಡೆದಿದೆ ಅದೆಲ್ಲವನ್ನು ಕೂಡ ಭಿನ್ನವಿಸ್ಕೊಳ್ತಾರೆ. ಮತ್ತೊಂದ್ಸತಿ ಆ ಮಾತನ್ನ ಕೇಳಿಸ್ಕೊಂಡ್ರು ಕೂಡ ಅಲ್ಲಿ ಆ ಲಾಮಾರ್ ಅವರಿಗೆ ಹೃದಯ ತುಂಬಿ ಬರುತ್ತೆ, ಅದ್ರ ಜೊತೆಗೆ ಕಣ್ಣಲ್ಲಿ ನೀರು ಸುರಿಯುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ ಮಿಲಾ ರೇಪರ್ ಅವರ ಒಂದು ಕಷ್ಟದ ವಿಚಾರಗಳನ್ನ ತಿಳ್ಕೊಂಡು. ಆ ರೀತಿಯಾಗಿ ಅವರ ಹೃದಯ ತುಂಬಿ ಬಂದ ಮೇಲೆ ಅವ್ರು ಹೇಳ್ತಾರೆ, ನೀನು ಹೇಳಿರುವಂತದ್ದೆಲ್ಲ ಕೂಡ ಸತ್ಯನೇ ಆಗಿದ್ರೆ ಖಂಡಿತವಾಗಿಯೂ ನಾನು ನಿನ್ಗೆ ವಿದ್ಯೆಯನ್ನ ಕಲ್ಸ್ಕೊಡ್ಲೇಬೇಕು. ಆದ್ರೆ ನೀನ್ ಹೇಳಿರುವಂತದ್ ವಿಷಯದ ಸತ್ಯಾಸತ್ಯತೆಯನ್ನ ತಿಳ್ಕೊಳ್ಳೋಕು ಮೊದಲು ನಾನು ಅದನ್ನ ಕಲ್ಸ್ಕೊಡೋ ಹಾಗಿಲ್ಲ. ನನಗೆ ಎಷ್ಟೇ ಸತ್ಯ ಅಂತ ಅರ್ಥ ಆಗಿದ್ರು ಕೂಡ ನಾನು ಅದನ್ನ ಪ್ರಾಕ್ಟಿಕಲ್ ಆಗಿ ನಾನು ಮತ್ತೊಂದ್ಸತಿ ಅದನ್ನ ನಾನು ಅದರ ಬಗ್ಗೆ ತಿಳ್ಕೊಳ್ಳೇಬೇಕಾಗಿದೆ. ನಾನು ಅದರ ಬಗ್ಗೆ
ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇನೆ. ನೀನ್ ಹೇಳಿರುವಂತದ್ದೆಲ್ಲಾನು ಕೂಡ ಸತ್ಯನೇ ಆಗಿದೆ, ಖಂಡಿತವಾಗಿಯೂ ಕೂಡ ನಾನು ನಿನ್ಗೆ ಆ ವಿದ್ಯೆಯನ್ನ ಕಲ್ಸ್ಕೊಡ್ತೀನಿ ಅಂತ ಹೇಳ್ತಾರೆ. ತದನಂತರ ತಮ್ಮ ಬಳಿ ಒಬ್ಬ ಶಿಷ್ಯ ಇರ್ತಾರೆ ಮಾಸ್ಟರ್ಸ್, ಆ ಲಾಮಾರವರ ಬಳಿ. ಆತ ಆನೆಗಿಂತಲೂ ಕೂಡ ಬಲಶಾಲಿ, ಮತ್ತೆ ಕುದುರೆಗಿಂತಲೂ ವೇಗವಾಗಿ ಹೋಗ್ಬಲ್ಲಂತವನು ಆಗಿರ್ತಾನೆ. ಹಾಗಾಗಿ ಗುರುಗಳು ಆತನನ್ನ ಕರೆದ್ಬಿಟ್ಟು, ನೀನು ಮಿಲಾರೇಪಾರವರ ಗ್ರಾಮಕ್ಕೆ ಹೋಗಿ ಆತ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ನಿಜಾನೋ ಅಲ್ವೋ ತಿಳ್ಕೊಂಡ್ ಬಾ ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಆತ ಅದೇ ರೀತಿಯಾಗಿ ಅಲ್ಲಿ ಹೋಗಿ ಎಲ್ಲವನ್ನು ಕೂಡ ವಿಚಾರಣೆ ಮಾಡ್ಕೊಳ್ತಾನೆ. ಮಿಲಾರೇಪರ್ ಅವರು ಹೇಳಿರ್ತಕ್ಕಂಥ ಒಂದೊಂದು ಅಕ್ಷರ, ಒಂದೊಂದು ಪದ ಕೂಡ ಸತ್ಯ ಅನ್ನುವಂಥದ್ದು ಆತನಿಗೆ ಗೊತ್ತಾಗತ್ತೆ. ಬಂದು ಆ ಎಲ್ಲ ವಿಚಾರಗಳನ್ನು ಆ ಲಾಮಾರ್ ಅವರಿಗೆ ತಿಳಿಸ್ತಾನೆ. ಇಷ್ಟೆಲ್ಲ ಆತ ಏನ್ ಹೇಳ್ತಾನೆ ಎಲ್ಲವೂ ಕೂಡ ಸತ್ಯ ಆಗಿದೆ. ನೀವೇನಾದ್ರೂ ಮಿಲಾರೇಪಾಗೆ ವಿದ್ಯೆಯನ್ನ ಕಲ್ಸ್ಕೊಡ್ಲಿಲ್ಲ ಅಂತಂದ್ರೆ ಅದು ಘನಘೋರವಾದ ಅನ್ಯಾಯ ಆಗತ್ತೆ ಅಂತ ಕೂಡ ಹೇಳ್ತಾನೆ. ಈ ರೀತಿಯಾಗಿ ಆತ ಮಿಲಾರೇಪಾರವರ ಆ ಒಂದು ಜೀವನದ ಆ ಎಲ್ಲ ದುಃಖಮಯವಾಗಿರ್ತಕ್ಕಂಥ ಎಲ್ಲ ಘಟನೆಗಳು ಸತ್ಯ ಅನ್ನುವಂಥದ್ದನ್ನ ಲಾಮಾರ್ ಅವರಿಗೆ ಅರ್ಥೈಸ್ತಾನೆ ಮಾಸ್ಟರ್. ಅದಾದ್ಮೇಲೆ ಮತ್ತೆ ಗುರುಗಳು ವಿವರಣೆ ಕೊಡ್ತಾರೆ, ನಾನ್ ಯಾಕೆ ಈ ಒಂದು ವಿದ್ಯೆಯನ್ನ ಕಲ್ಸೋದಿಕ್ಕೆ ನಾನು ಹಿಂಜರಿತೀನಿ ಅಂತಂದ್ರೆ, ಯಾರಾದ್ರೂ ಆ ಒಂದು ವಿದ್ಯೆಯನ್ನ ಕಲ್ತ್ಕೊಂಡಿರೋರು ತಮ್ಮ ಮೂರ್ಖತ್ವದಿಂದ ಅದನ್ನ ಪ್ರಯೋಗ ಮಾಡಿದ್ದಾರೆ ಅಂತಂದ್ರೆ ಅಲ್ಲೆಲ್ಲ ಅನರ್ಥ ಸಂಭವಿಸುತ್ತೆ. ಮತ್ತೆ ಆ ಅನರ್ಥ ಸಂಭವಿಸೋದು ಎಷ್ಟು ಅಪಾಯಕಾರಿ ಅನ್ನುವಂಥದ್ದು ನನಗೆ ಗೊತ್ತಿದೆ. ಆ ಭಯ ನನಗೆ ಇರೋದ್ರಿಂದ ನಾನು ಯಾರಿಗೇ ಆಗ್ಲಿ ಆ ಕ್ಷುದ್ರ ವಿದ್ಯೆಗಳನ್ನ ನಾನು ಬೇಗ ಕಲ್ಸ್ಕೊಡೋದಿಕ್ಕೆ ನಾನು ಸಿದ್ಧವಾಗಿಲ್ಲ. ಮತ್ತೆ ನನ್ನ ಹತ್ರಕ್ಕೆ ಆ ಒಂದು ವಿದ್ಯೆಯನ್ನ ಕಲಿಯೋದಿಕ್ಕೆ ಎಷ್ಟೆಷ್ಟೋ ಜನ ನನ್ನನ್ನ ಬಂದ್ ಕೇಳಿದ್ದಾರೆ, ಆದ್ರೆ ನಾನು ಯಾರಿಗೂ ಕೂಡ ಅದನ್ನ ಕಲ್ಸ್ಕೊಟ್ಟಿಲ್ಲ. ಎಷ್ಟೋ ಚಿನ್ನವನ್ನ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯಗಳನ್ನ, ಮಣಿ ಮಾಣಿಕ್ಯಗಳನ್ನೆಲ್ಲ ಕೂಡ ನನ್ಗೆ ಕಾಣಿಕೆಯಾಗಿ ಕೊಡೋದಿಕ್ಕೆ ಅವರು ಬಂದಿದ್ದಾರೆ, ಆದ್ರೂ ಕೂಡ ನಾನು ಅವ್ರಿಗೆ ಅದನ್ನ ಕಲ್ಸ್ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಮತ್ತೆ ಹೇಳ್ತಾರೆ, ಇವಾಗ ನೀನ್ ಈ ವಿದ್ಯೆಯನ್ನ ಕಲಿಬೇಕು ಅಂತಂದ್ರೆ ನೀನು ಬೇರೆ ಗುರುಗಳ ಬಳಿ ಹೋಗ್ಬೇಕಾಗತ್ತೆ. ನನಗೆ ಗೊತ್ತಿರ್ತಕ್ಕಂಥ ಆ ಎಲ್ಲ ವಿದ್ಯೆಗಳನ್ನ ನನಗೆ ಪರಿಚಯವಾದಂತ ಆತನಿಗೆ ಕಲ್ಸ್ಕೊಟ್ಟಿದ್ದಾನೆ. ಆತನಿಗೆ ಗೊತ್ತಿರ್ತಕ್ಕಂಥ ಎಲ್ಲಾ ವಿದ್ಯೆಗಳನ್ನ ನನಗೆ ಕಲ್ಸ್ಕೊಟ್ಟಿದ್ದಾನೆ. ಮತ್ತೆ ನಮ್ಮಿಬ್ಬರ ಮಧ್ಯೆ ಒಂದು ಒಪ್ಪಂದ ಕೂಡ ಆಗಿದೆ. ನನ್ನ ವಿದ್ಯೆಯನ್ನ ಕಲಿಬೇಕು ಅಂತ ಯಾರಾದ್ರೂ ಆತನ ಹತ್ರಕ್ಕೆ ಹೋದ್ರೆ ಆತ ನನ್ನ ಹತ್ರ ಕಳಿಸ್ಬೇಕಾಗತ್ತೆ. ಆತನ ವಿದ್ಯೆಯನ್ನ ಕಲಿಯೋದಕ್ಕೆ ನನ್ನ ಹತ್ರಕ್ಕೆ ಯಾರಾದ್ರೂ ಬಂದ್ರೆ ಅದನ್ನ ಅವರನ್ನ ನಾನು ಆತನ ಹತ್ರಕ್ಕೆ ಕಳಿಸ್ಬೇಕಾಗತ್ತೆ ಅಂತ ನಾವು ಒಪ್ಪಂದ ಮಾಡ್ಕೊಂಡಿದೀವಿ. ಸೊ ನಾನೇನೆಲ್ಲ ವಿದ್ಯೆಗಳನ್ನ ಆತನಿಗೆ ಕಲ್ಸಿದ್ದೀನಿ ಆ ವಿದ್ಯೆಗಳನ್ನ ನೀನ್ ಕಲಿಬೇಕು ಅಂತಂದ್ರೆ ನೀನು ಆತನ ಬಳಿಗೆ ಹೋಗ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ತಕ್ಕ ಹಾಗೇನೆ ಎಲ್ಲ ಸಿದ್ಧತೆಗಳನ್ನ ಆ ಲಾಮಾರ್ ಅವರೇನೆ ಮಾಡ್ತಾರೆ. ತಮ್ಮ ಮಗ ಧರ್ಮ ವಾಂಗ್ಜುಕ್ ಅನ್ನೋ ಮುಖಾಂತರ ಸಾಮಾನುಗಳನ್ನ, ಕಾಣಿಕೆಗಳನ್ನ, ಉಣ್ಣೆ ಬಟ್ಟೆಗಳನ್ನೆಲ್ಲ ಕೂಡ ರೆಡಿ ಮಾಡ್ಕೊಂಡು ಒಂದು ಯಾಪ್ ಮೇಲೆ ಅದನ್ನೆಲ್ಲ ಕಟ್ಟಿ ಸಿದ್ಧಪಡಿಸ್ತಾರೆ. ಮತ್ತೆ ಒಂದು ಕಾಗದವನ್ನ ಬರೆದ್ಬಿಟ್ಟು ಅದನ್ನ ಒಂದು ಬಿಳಿ ವಸ್ತ್ರದಲ್ಲಿ ಕಟ್ಟಿ ಅದನ್ನ ಮಿಲಾರೇಪರ್ ಅವರಿಗೆ ಕೈಗೆ ಕೊಟ್ಟು ಅವರಿಬ್ಬರನ್ನು ಕೂಡ ಕಳಿಸ್ಕೊಡ್ತಾರೆ ಮಾಸ್ಟರ್ಸ್. ಇಲ್ಲಿ ಒಂದು ಬಿಳಿ ವಸ್ತ್ರವನ್ನ ಕೊಟ್ರು ಅನ್ನುವಂಥ ವಿಚಾರ ಇಲ್ಲಿದೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ನಮ್ಗೆ ಇಲ್ಲಿ ಸಿಗುತ್ತೆ ಮಾಸ್ಟರ್ಸ್. ಆ ಒಂದು ಭಾಗದಲ್ಲಿ ಅಲ್ಲಿನ ಸಂಪ್ರದಾಯದಲ್ಲಿ ಯಾರಾದ್ರೂ ಸರಿ ಎಲ್ಲಾದ್ರೂ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಗೌರವ ಸೂಚಕವಾಗಿ, ಸಂಪ್ರದಾಯದ ಸೂಚಕವಾಗಿ ಒಂದು ವಸ್ತ್ರವನ್ನು ಕೂಡ ತೆಗೆದುಕೊಂಡು ಹೋಗಿ ಕೊಡ್ಬೇಕಾಗತ್ತೆ ಮಾಸ್ಟರ್. ಇವಾಗ ನಾನ್ ಬೇರೆಯವ್ರ ಮನೆಗೆ ಒಬ್ಬ ಗೆಸ್ಟ್ ಆಗಿ ಹೋಗ್ತಾ ಇದ್ದೀನಿ ಅಂತಂದ್ರೆ ನಾನು ಬರಗೈಯಲ್ಲಿ ಹೋಗೋಂಗಿಲ್ಲ. ಏನಾದ್ರು ಕಾಣಿಕೆಯನ್ನ ತೆಗೆದುಕೊಂಡು ಅದ್ರ ಜೊತೆಗೆ ಒಂದು ವಸ್ತ್ರವನ್ನ ತೆಗೆದುಕೊಂಡು ಹೋಗ್ಬೇಕಾಗಿರುತ್ತೆ. ಇದು ಅಲ್ಲಿಯ ಸಂಪ್ರದಾಯ ಆಗಿದೆ. ಇವತ್ತಿಗೂ ಕೂಡ ಟಿಬೆಟ್ ಮತ್ತೆ ಚೀನಾ ಪ್ರದೇಶಗಳಲ್ಲಿ ಈ ಒಂದು ಸಂಪ್ರದಾಯವನ್ನ ಇವತ್ತಿಗೂ ಕೂಡ ಅದನ್ನ ಫಾಲೋ ಮಾಡ್ತಾ ಇರುವಂತದ್ದು ಮಾಸ್ಟರ್. ಈ ರೀತಿಯಾಗಿ ಆ ಗುರುಗಳ ಬಳಿಗೆ ಹೋಗ್ತಾರೆ. ಯಥಾ ಪ್ರಕಾರ ಮಿಲಾರೇಪರ್ ಅವರು ಆ ಗುರುಗಳಿಗೂ ಕೂಡ ಎಲ್ಲ ವಿಚಾರಗಳನ್ನ ವಿವರಿಸ್ತಾರೆ. ಮತ್ತೆ ಆ ಒಂದು ವಿದ್ಯೆಯನ್ನ ಕಲ್ಸ್ಕೊಡಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ ಮಾಸ್ಟರ್. ಆಗ ಆ ಗುರುಗಳು ಆ ವಿದ್ಯೆಯನ್ನ ಕಲ್ಸ್ಕೊಡೋದಿಕ್ಕೆ ಒಪ್ಕೊಳ್ತಾರೆ. ಆ ವಿದ್ಯೆಯನ್ನ ಕಲ್ಸ್ಕೊಡೋದಿಕ್ಕೆ ಸಮ್ಮತಿಯನ್ನ ಸೂಚಿಸಿ ಅವರು ಹೇಳ್ತಾರೆ, ನೋಡಪ್ಪ ನಾನು ನಿಂಗೆ ವಿದ್ಯೆಯನ್ನ ಕಲ್ಸ್ಕೊಡ್ತೀನಿ, ಆ ವಿದ್ಯೆಯನ್ನ ನೀನು ಅಭ್ಯಾಸ ಮಾಡ್ಬೇಕು ಅಂತಂದ್ರೆ ನೀನೊಂದ್ ಕೆಲಸ ಮಾಡ್ಬೇಕಾಗತ್ತೆ. ಏನು ಆ ಕೆಲಸ ಅಂತಂದ್ರೆ ನೀನು 4 ಅಂತಸ್ತು ಇರುವಂತ ಒಂದು ಕೋಣೆಯನ್ನ ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಮತ್ತೆ ಆ ಕೋಣೆ ಎಷ್ಟು ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಅದನ್ನ ಯಾರೇ ಬಂದು ಕೂಡ ಅದನ್ನ ಎಳೆದ್ರು ಏನೇ ಮಾಡಿದ್ರು ಕೂಡ ಅದು
ಅಲಗಾಡಬಾರ್ದು, ಯಾವುದೇ ರೀತಿಯಾಗಿ ಅದು ಬೀಳ್ಬಾರ್ದು. ಅಷ್ಟು ಗಟ್ಟಿಯಾಗಿರ್ತಕ್ಕಂಥ, ಎಳೆದ್ರೂ ಕೂಡ ಕಿತ್ತು ಬರದೇ ಇರ್ತಕ್ಕಂಥ, ಮುರಿದು ಹೋಗದೆ ಇರ್ತಕ್ಕಂಥ ಕೋಣೆಯನ್ನ ನೀನು ನಿರ್ಮಾಣ ಮಾಡ್ಕೋಬೇಕು. ಆ ಕೋಣೆಗೆ 4 ಅಂತಸ್ತುಗಳು ಇರ್ಬೇಕು, ಕಂಬಗಳು ತೊಲೆಗಳು ಎಲ್ಲ ಕೂಡ ಬಲವಾಗಿರ್ಬೇಕು. ಮತ್ತೆ ಅದಕ್ಕೋಸ್ಕರ ನೀನು ಉತ್ತಮ ಗುಣಮಟ್ಟದ ಮರವನ್ನ, ಗಟ್ಟಿಯಾಗಿರ್ತಕ್ಕಂಥ ಗುಣಮಟ್ಟದ ಮರವನ್ನ ಬಳಸಿದ್ದಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನ ನೀನು ಅದಕ್ಕೆ ಜೋಡಿಸ್ಕೋಬೇಕಾಗತ್ತೆ. ಯಾರು ಕೂಡ ಅದನ್ನ ಕದಲ್ಸೋದಿಕ್ಕೆ ಆಗ್ಬಾರ್ದು. ಆ ಕೋಣೆಯ ಪ್ರವೇಶ ದ್ವಾರ ಯಾರಿಗೂ ಕೂಡ ಕಾಣಿಸ್ಬಾರ್ದು, ಒಳಗಡೆ ಯಾರು ಪ್ರವೇಶ ಸುಲಭವಾಗಿ ಮಾಡಕ್ಕಾಗ್ಬಾರ್ದು. ಆ ರೀತಿಯಾಗಿ ನೀನು ಅದನ್ನ ಸಿದ್ಧ ಮಾಡ್ಕೋಬೇಕಾಗತ್ತೆ. ನೀನು ಇವಾಗೇನು ನಾನು ಕಲ್ಸ್ಕೊಡ್ತೀನಿ, ಆ ಒಂದು ಕಲ್ಸೋಂತ ವಿದ್ಯೆಯನ್ನ ನೀನು ಅದು ಫಲಿಸೋ ಹಾಗೆ ನೀನು ಅಭ್ಯಾಸ ಮಾಡ್ಬೇಕು ಅಂತಂದ್ರೆ 7 ದಿನಗಳ ಕಾಲ ನೀನು ನಿರಂತರವಾಗಿ ಆ ಒಂದು ಕೋಣೆಯಲ್ಲಿ ಕುಳಿತುಕೊಂಡು ಅಭ್ಯಾಸ ಮಾಡ್ಬೇಕಾಗತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ ಮಾಸ್ಟರ್ಸ್. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸೂಚನೆಗಳನ್ನ, ಜ್ಞಾನವನ್ನ ಕೊಟ್ಟು ಅದರಲ್ಲಿ ಕುಳಿತು ನೀನು ಸಾಧನೆ ಮಾಡು ಅಂತಂದ್ಬಿಟ್ಟು ಹೇಳ್ತಾರೆ. ಅದೇ ರೀತಿಯಾಗಿ ಮಿಲಾರೇಪರ್ ಅವರು ಆ ಒಂದು ಕೋಣೆಯನ್ನ ನಿರ್ಮಾಣ ಮಾಡ್ತಾರೆ. ಆ ಒಂದು ಕೋಣೆಯಲ್ಲಿ ನಮ್ಮ ಗುರುಗಳು ನೀಡಿದಂತ ಸೂಚನೆ ಪ್ರಕಾರ 7 ದಿನಗಳ ಕಾಲ ನಿರಂತರವಾಗಿ ಸಾಧನೆ ಮಾಡ್ತಾರೆ. 7 ದಿನಗಳ ಸಾಧನೆ ಮಾಡಿದ ನಂತರ ಆ ಗುರುಗಳು ಮಿಲಾರೇಪರ್ ಅವರ ಬಳಿಗೆ ಬರ್ತಾರೆ. ನಿನ್ನ ಸಾಧನೆ ಮುಗಿದಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಮಿಲಾರೇಪರ್ ಅವರಿಗೆ ಈ ವಿದ್ಯೆಯನ್ನ ಪ್ರಯೋಗ ಮಾಡೋದಿಕ್ಕೆ ಬೇಕಾಗಿರ್ತಕ್ಕಂಥ ಗ್ರಾಮ, ನನ್ನ ಗ್ರಾಮ ಬಹಳ ದೂರದಲ್ಲಿದೆ. ಆದ್ರಿಂದ ನನಗೆ ಈ 7 ದಿನ ಸಾಧನೆ ಮಾಡಿರ್ತಕ್ಕಂಥ ಈ ಒಂದು ವಿದ್ಯೆ ಇನ್ನೂ ನನಗೆ ತೃಪ್ತಿ ಕೊಡ್ತಾ ಇಲ್ಲ, ಮತ್ತೂ 7 ದಿನ ನಾನು ಸಾಧನೆ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ನೋಡಿ ಮಾಸ್ಟರ್ಸ್ ಹೇಗಿದೆ, ಅವರ ಗ್ರಾಮ ತುಂಬಾ ದೂರದಲ್ಲಿದೆ. ದೂರದಲ್ಲಿರ್ತಕ್ಕಂಥ ಆ ಗ್ರಾಮದಲ್ಲಿ ಇರ್ತಕ್ಕಂಥವ್ರ ಮೇಲೆ ಅವರು ಆ ಒಂದು ಕ್ಷುದ್ರ ವಿದ್ಯೆಯನ್ನ ಪ್ರಯೋಗ ಮಾಡ್ಬೇಕಾಗಿದೆ. ಆ ಒಂದು ಪ್ರಯೋಗ ಮಾಡೋದಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನೆ ಎಲ್ಲ ಆಗೋಗಿದೆ ಅಂತ ಅವ್ರ ಗುರುಗಳು ಹೇಳಿದ್ರು ಕೂಡ ಅದು ಎಷ್ಟು ತೀವ್ರವಾದಂತ ತುಡಿತ, ಅದೆಷ್ಟು ತೀವ್ರವಾದಂತ ಒಂದು ಸ್ಥಿತಿ ಅವ್ರದ್ದು. 7 ದಿನ ನನಗೆ ತೃಪ್ತಿ ಕೊಡ್ತಾ ಇಲ್ಲ, ಮತ್ತೆ 7 ದಿನ ನಾನು ಹೆಚ್ಚಾಗಿ ಸಾಧನೆ ಮಾಡ್ತೀನಿ ಅಂತ ಹೇಳಿದಾಗ ಅನುಮತಿಯನ್ನ ಬೇಡ್ತಾರೆ ಅವರ ಗುರುಗಳ ಹತ್ರ. ಅದಕ್ಕೆ ಅವರ ಗುರುಗಳು ಸಮ್ಮತಿಸ್ತಾರೆ. ಆ ರೀತಿಯಾಗಿ ಪುನಃ ಅವರು ಆ ಒಂದು 7 ದಿನಗಳ ಕಾಲ ಅವರು ಮತ್ತೆ ಧ್ಯಾನ ಸಾಧನೆಯನ್ನ, ಆ ಒಂದು ಕ್ಷುದ್ರ ವಿದ್ಯೆಯ ಸಾಧನೆಯನ್ನ ಮತ್ತೆ ಮುಂದುವರಿಸ್ತಾರೆ ಮಾಸ್ಟರ್. ಆ ರೀತಿಯಾಗಿ 14ನೇ ದಿನ ಅವರು ಆ ಒಂದು ಸಾಧನೆಯನ್ನ ಮಾಡ್ತಾ ಇರ್ಬೇಕಾದ್ರೆ, ಆ ರೀತಿಯಾಗಿ ಸಾಧನೆ ಮಾಡ್ತಾ ಇರ್ಬೇಕಾದ್ರೆ 14ನೇ ದಿನ ರಾತ್ರಿ ಗುರುಗಳು ಮಿಲಾರೇಪರ್ ಅವರ ಬಳಿಗೆ ಬರ್ತಾರೆ. ಬಂದ್ಬಿಟ್ಟು ಏನ್ ಹೇಳ್ತಾರೆ ಗೊತ್ತಾ, ಈ ದಿನ ರಾತ್ರಿ ನಿನ್ನ ಪೂಜೆ ಮುಗಿದ ನಂತರ ನಿನ್ನ ಬಯಕೆಯ ಪ್ರಕಾರ ನಿನ್ನ ಸಾಧನೆಯ ವಿಜಯದ ಸಂಕೇತ ನೋಡ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ರೀತಿಯಾಗಿ ಆ ದಿನ ರಾತ್ರಿ ಕುಲರಕ್ಷಕ ದೇವತೆಗಳು ಸೂಚನೆಯನ್ನ ಕೊಡ್ತಾರೆ. ಮಿಲಾರೇಪರ್ ಅವ್ರಿಗೆ ಅವರ ಸಾಧನೆ ಪರಿಪಕ್ವವಾಗಿದೆ, ಅವ್ರು ಏನ್ ಅನ್ಕೊಂಡಿದಾರೋ ಅದೆಲ್ಲ ಕೂಡ ನಡೆಯುತ್ತೆ ಅನ್ನೋದಿಕ್ಕೆ ಅವರು ಸೂಚನೆಯನ್ನು ಕೂಡ ಕೊಡ್ತಾರೆ. ಏನು ಅದು ಸೂಚನೆ ಅಂತಂದ್ರೆ, ಆ ಕುಲರಕ್ಷಕ ದೇವತೆಗಳು ರಕ್ತ ಸುರಿತಾ ಇರ್ತಕ್ಕಂಥ 35 ರುಂಡಗಳನ್ನ ಮತ್ತೆ ಹೃದಯಗಳನ್ನ ಕೈಗಳಲ್ಲಿ ಹಿಡ್ಕೊಂಡು ಬಂದು ಮಿಲಾರೇಪರ್ ಅವರ ಮುಂದೆ ಕುಪ್ಪೆ ಹಾಕ್ತಾರೆ ಮಾಸ್ಟರ್. ಅದನ್ನ ಒಂದು ಗುಡ್ಡೆ ಹಾಕಿ ಹೇಳ್ತಾರೆ ಆ ಕುಲರಕ್ಷಕ ದೇವತೆಗಳು, ಈ ಫಲಿತವನ್ನು ಪಡೆಯೋದಿಕ್ಕಾಗೇನೆ ಅಲ್ವಾ ನೀನು ನಮ್ಮನ್ನ ಇಷ್ಟು ದಿನ ಮಾತ್ಗೂ ಕರೀತಾ ಇದ್ದಿದ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಮರುದಿನ ಬೆಳಿಗ್ಗೆ ಗುರುಗಳು ಬಂದು, ಇನ್ನೂ ನಿನ್ನ 2 ಶತ್ರುಗಳು ಉಳ್ಕೊಂಡಿದ್ದಾರಲ್ಲ, ಅವರನ್ನು ಕೂಡ ಕೊಲ್ಬೇಕು ಅಂತ ಅನ್ಕೊಳ್ತಾ ಇದೆಯಾ ಅಥವಾ ಇಲ್ವೋ ಅಂತ ಹೇಳು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅಂದ್ರೆ ಕುಲರಕ್ಷಕ ದೇವತೆಗಳು ಆ ರೀತಿಯಾಗಿ 35 ರುಂಡಗಳು ಮತ್ತೆ 35 ಹೃದಯಗಳನ್ನ ಹಿಡ್ಕೊಂಡು ಬಂದು ಮಿಲಾರೇಪರ್ ಅವರ ಮುಂದೆ ಹಾಕಿ, ಈ ರೀತಿಯಾಗಿರುವಂತ ಕೆಲಸವನ್ನ, ಈ ಕೆಲಸ ನಡಿಬೇಕು ಅಂತ ತಾನೇ ನೀನ್ ನಮ್ಮನ್ನ ಮಾತಿಗೂ ಕರಿತಾ ಇದ್ದಿದ್ದು ಅಂತ ಅವ್ರು ಮಾತಾಡೋ ರೀತಿಯಲ್ಲಿ ಆ ಒಂದು ಸೂಚನೆ ಅವ್ರಿಗೆ ಸಿಗುತ್ತೆ. ಅದಾದ್ಮೇಲೆ ಮರುದಿನ ಬೆಳಿಗ್ಗೆ ಗುರುಗಳು ಅವ್ರ ಹತ್ರಕ್ಕೆ ಬರ್ತಾರೆ. ಬಂದ್ಬಿಟ್ಟು, ನೋಡು 35 ಜನರ ಜೊತೆಗೆ ನಿನ್ನ ಶತ್ರುಗಳಲ್ಲಿ ಇನ್ನೂ 2ರನ್ನ ನೀನ್ ಬಿಟ್ಟಿದೀಯಲ್ವಾ, ಅದು ನಿಮ್ಮ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ, ಅವರಿಬ್ಬರನ್ನು ಕೂಡ ಕೊಲ್ಬೇಕು ಅಂತ ಅನ್ಕೊಳ್ತಾ ಇದ್ಯಾ, ಹೇಗೆ ತಿಳಿಸು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ನೋಡ್ರಿ ಮಿಲಾರೇಪರ್ ಅವರ ಸ್ಥಿತಿ ಆ ಸಂದರ್ಭದಲ್ಲಿ ಹೇಗಿತ್ತು ಅಂತ. ಅವರಿಬ್ಬರನ್ನು ನಾನು ಹಾಗೆ ಇರಿಸ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಗುರುಗಳೇ. ಯಾಕೆ ಅಂತಂದ್ರೆ ಅವರು ಬದುಕಿರೋವರೆಗೂ ಕೂಡ ನರಳ್ತಾ ಕೊರಗುತ್ತಾ ದುಃಖದಲ್ಲಿ ಮುಳುಗಿ ನರಕ ನೋಡ್ಬೇಕು ಅವರು. ಅದ್ರ ಜೊತೆಗೆ
ನಾವು ಏನೆಲ್ಲ ನರಕ ಅನುಭವಿಸಿದ್ದೀವಿ ಆ ನರಕದ ರುಚಿ ಅವರಿಗೆ ಚೆನ್ನಾಗಿ ಅರ್ಥ ಆಗ್ಬೇಕಾಗಿದೆ. ಮತ್ತೆ ಅನುಕ್ಷಣ ನನ್ನ ಶಕ್ತಿಯನ್ನ ನೆನೆದು ಹೆದರ್ಕೊಂಡು ಕಮರಿ ಹೋಗ್ತಾ ಇರ್ಬೇಕು ಅವರು. ಅದ್ರ ಜೊತೆಗೆ ಅವರು ಮಾಡಿರುವಂತ ಪಾಪ ಕರ್ಮಗಳನ್ನ ನೆನೆಸ್ಕೊಂಡು ದುಃಖ ಪಡ್ತಾ ಇರ್ಬೇಕು ಅಂತ ಹೇಳ್ತಾರೆ ಮಾಸ್ಟರ್ಸ್ ಮಿಲಾರೇಪರ್ ಅವರು. ನೋಡ್ರಿ ಅವ್ರ ಮನಸ್ಸಿನಲ್ಲಿ ಅದೆಷ್ಟು ಕ್ರೌರ್ಯ ತುಂಬಿಕೊಂಡಿತ್ತು ಅಂತ. ಆ ರೀತಿಯಾಗಿ ಘನ ಘೋರ ಶತ್ರುಗಳಾಗಿರ್ತಕ್ಕಂಥ ಅವರ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮನನ್ನ ಮರಣದಿಂದ ತಪ್ಪಿಸ್ಬಿಡ್ತಾರೆ ಅವರೇನೆ. ಅವರನ್ನ ಬಿಟ್ಟು ಉಳಿದಿರ್ತಕ್ಕಂಥ ಅವ್ರಿಗೆ ಯಾರ್ಯಾರೆಲ್ಲ ತೊಂದರೆಯನ್ನ ಕೊಟ್ಟಿದ್ರು, ಆ ತೊಂದರೆ ಕೊಡುವಂತವ್ರಿಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಅವ್ರೆಲ್ಲರಿಗೂ ಕೂಡ ಕೊಲ್ಲೋ ಅಂತದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಅವರು ಮಾಡ್ಕೊಳ್ತಾರೆ. ಮರುದಿನ ಕುಲರಕ್ಷಕ ದೇವತೆಗಳಿಗೆ ಮತ್ತೆ ಕರ್ಮಶಕ್ತಿ ದೇವತೆಗಳಿಗೆ ಕೃತಜ್ಞತೆಯ ಪೂಜೆಗಳನ್ನ ಮಾಡಿ ಕೋಣೆಯಿಂದ ಹೊರಕ್ಕೆ ಬರ್ತಾರೆ ಮಾಸ್ಟರ್ಸ್. ಇವತ್ತಿಗೂ ಕೂಡ ಆ ಕೋಣೆ ಇದೆ. ಎಲ್ಲಿ ಅಂತಂದ್ರೆ ಟಿಬೆಟ್ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಕುಲುಂಗ್ ಅನ್ನುವಂಥ ಪ್ರಾಂತ್ಯದಲ್ಲಿ ಇವತ್ತಿಗೂ ಕೂಡ ಆ ಒಂದು ಕೋಣೆ ಇದೆ. ಅಂತಂದ್ರೆ ಎಷ್ಟು ಸಾವಿರಾರು ವರ್ಷಗಳ ಹಿಂದೆ ಆ ಒಂದು ಕೋಣೆ ನಿರ್ಮಾಣ ಆಗಿರೋದು. ಇವತ್ತಿಗೂ ಕೂಡ ಆ ಕೋಣೆ ಇದೆ ಅಂದ್ರೆ ಇನ್ನು ಅದೆಷ್ಟು ಗಟ್ಟಿಮುಟ್ಟಾಗಿ ಕಟ್ಟಿರ್ಬೇಕು ಮಿಲಾರೇಪರ್ ಅವರು. ಅಬ್ಬಾ, ಇವೆಲ್ಲ ಕೂಡ ನಾವು ಗಮನಿಸ್ಕೊಂಡಾಗ ಅವರ ಆತ್ಮಶಕ್ತಿ ಆಗಿರ್ಬೋದು, ಅವರ ಸ್ಥಿತಿಗತಿ ಆಗಿರ್ಬೋದು, ಅದೆಷ್ಟು ಸದೃಢವಾಗಿರುವಂಥದ್ದು, ಅಭೇದ್ಯವಾಗಿರ್ತಕ್ಕಂಥ ಸಂಕಲ್ಪ ಅವ್ರದ್ದು ಅನ್ನುವಂಥದ್ದು ಇಲ್ಲಿ ನಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗತ್ತೆ ಮಾಸ್ಟರ್ಸ್. ಈ ರೀತಿಯಾಗಿ ಮುಂದೆ ಅವರು ಪಡೆಯುವಂತ ಒಂದು ದಿಗ್ವಿಜಯ ಏನಿದೆ, ಆ ದಿಗ್ವಿಜಯಕ್ಕೆ ಮುಂಚಿತವಾಗಿನೇ ಅವರಿಗೆ ಆ ಕುಲರಕ್ಷಕ ದೇವತೆಗಳು ಕರ್ಮಶಕ್ತಿ ದೇವತೆಗಳು ಆ ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ ಮಾಸ್ಟರ್ಸ್. ಈಗ ಅವರು ಆ ಒಂದು ಕ್ಷುದ್ರ ವಿದ್ಯೆಗಳನ್ನ ಗ್ರಾಮದಲ್ಲಿ ಪ್ರಯೋಗಿಸಿ ಆ ಸೇಡನ್ನ ತೀರಿಸ್ಕೊಳ್ಳುವಂತ ವಿಚಾರ ಏನಿದೆ, ಇವಾಗ ಆ ವಿಷಯಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಅಲ್ಲಿ ಗ್ರಾಮದಲ್ಲಿ ಏನು ವಿಚಾರ ಅಂತಂದ್ರೆ, ಅಲ್ಲಿ ಅವರ ಚಿಕ್ಕಪ್ಪ ಮತ್ತೆ ಚಿಕ್ಕಪ್ಪನ ಮಗನ ವಿವಾಹ, ಅವರ ಹಿರಿಯ ಮಗನ ವಿವಾಹ ಅನ್ನೋದು ಅಲ್ಲಿ ನಡೀತಾ ಇರುತ್ತೆ. ಆ ಒಂದು ವಿವಾಹಕ್ಕೆ ಯಾರ್ಯಾರು ಅವರ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮನನ್ನ ಸಮರ್ಥನೆ ಮಾಡಿದ್ರು, ಯಾರ್ಯಾರು ಅವ್ರಿಗೆ ಸಪೋರ್ಟ್ ಮಾಡಿದ್ರು, ಮತ್ತೆ ಯಾರ್ಯಾರು ಆ ಒಂದು ಅನ್ಯಾಯವನ್ನ ಮಾಡೋದಿಕ್ಕೆ ಸಪೋರ್ಟ್ ಮಾಡಿದ್ರು, ಅವರೆಲ್ಲರೂ ಕೂಡ ಆ ಒಂದು ವಿವಾಹದಲ್ಲಿ ಇರ್ತಾರೆ ಮಾಸ್ಟರ್ಸ್. ಆ ಎಲ್ಲರೂ ಕೂಡ ಅವರ ಆ ಒಂದು ನಿವಾಸದಲ್ಲಿ ಆ ಒಂದು ವಿವಾಹ ನಡೀತಾ ಇದ್ರೆ ಆ ನಿವಾಸದಲ್ಲಿ ಆ 35 ಜನ ಇರ್ತಾರೆ. ಆ ಒಂದು ಚಿಕ್ಕಪ್ಪನ ಮಕ್ಕಳು, ಮದುವೆ ಹೆಣ್ಣು, ಆಗ ಯಾರ್ಯಾರು ಕ್ರೂರವಾಗಿ ನಡ್ಸ್ಕೊಂಡಿದ್ರ 35 ಜನ ಎಲ್ಲರೂ ಅಲ್ಲಿದ್ದಾಗ ನೋಡಿ ಮಾಸ್ಟರ್ಸ್, ಅವ್ರೆಲ್ಲಾರನು ಕೂಡ ಒಂದೇ ಏಟಿಗೆ ಮಟ್ಟ ಹಾಕೋದಿಕ್ಕೆ, ಅವ್ರನ್ನೆಲ್ಲಾರನು ಕೂಡ ಒಂದೇ ಏಟಿಗೆ ನಿರ್ನಾಮ ಮಾಡೋದಿಕ್ಕೆ ಅಚ್ಚುಕಟ್ಟಾಗಿ ಎಲ್ಲ ವಿದ್ಯೆಯನ್ನು ಅವರು ಪ್ರಯೋಗ ಮಾಡಿರ್ತಾರೆ. ಆ ಮನೆಯಲ್ಲಿ ಒಬ್ಬ ಕೆಲಸದಾಕೆ ಇರ್ತಾಳೆ. ಆಕೆ ನೀರನ್ನ ತುಂಬ್ಕೋಬೇಕು ಅಂತಂದ್ಬಿಟ್ಟು ಆ ಮನೆಯಿಂದ ಹೊರಗಡೆಗೆ ಬರ್ತಾಳೆ. ಹೊರಗಡೆ ಬಂದು ನೀರನ್ನ ತುಂಬ್ಕೊಳ್ಳೋ ಅಂತದಿಕ್ಕೆ ಅಂತ ಆಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಕುದುರೆ ಲಾಯ ಇರುತ್ತೆ. ಆ ಕುದುರೆ ಲಾಯದಲ್ಲಿ ಆಕೆಗೆ ನೋಡ್ರಿ, ಆಲ್ರೆಡಿ ಅಲ್ಲಿ ವಿದ್ಯೆ ಪ್ರಯೋಗ ಆಗಿದೆ. ಆಕೆಗೆ ಒಂದು ಕುದುರೆ ಕೂಡ ಕಾಣಿಸೋದಿಲ್ಲ. ಅರೆ, ಇಲ್ಲೆಲ್ಲ ಎಷ್ಟೊಂದು ಕುದುರೆಗಳಿರ್ಬೇಕಲ್ಲ, ಇಲ್ಲಿ ಒಂದು ಕುದುರೆ ಕೂಡ ಕಾಣಿಸ್ತಾ ಇಲ್ವಲ್ಲ ಅಂತ ಆಕೆ ತುಂಬಾ ಆಶ್ಚರ್ಯದಿಂದ ಗಮನಿಸ್ತಾ ಇರ್ತಾಳೆ ಮಾಸ್ಟರ್. ಅಲ್ಲಿ ಆಕೆ ಗಮನಿಸ್ತಾ ಇರ್ಬೇಕಾದ್ರೆ ನೋಡ್ರಿ, ಅಲ್ಲಿ ಆ ಒಂದು ವಿದ್ಯೆಯ ಪ್ರಯೋಗದ ಒಂದು ತೀವ್ರತೆ ಯಾವ ರೀತಿಯಾಗಿದೆ ಅನ್ನೋದು ಆಕೆ ಕಣ್ಣಿಗೆ ಅಲ್ಲಿ ಕಾಣಿಸುತ್ತೆ. ಅಲ್ಲಿ ರಾಕ್ಷಸಾಕಾರದ ಬಲ್ಲಿಗಳು ಮತ್ತೆ ಏಡಿಗಳು, ಚೇಳುಗಳು ಇವೆಲ್ಲ ಕೂಡ ಅಲ್ಲಿ ಕಾಣಿಸ್ಕೊಳ್ತವೆ ಮಾಸ್ಟರ್. ಆಕೆ ಅಲ್ಲಿ ಅದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ರಾಕ್ಷಸಾಕಾರದ ಒಂದು ಚೇಳು ಬರುತ್ತೆ ಮಾಸ್ಟರ್ಸ್. ಅವೆಲ್ಲವೂ ಕೂಡ ಅಲ್ಲಿ ಬಂದಾಗ ಆಕೆ ಕಣ್ಣಿಗೆ ಕುದುರೆಗಳು ಕಾಣಿಸಲ್ಲ, ಆದ್ರೆ ಕುದುರೆಗಳು ಅಲ್ಲೇ ಇರುತ್ತೆ. ಆ ಕುದುರೆಗಳಿಗೆ ಈತ ಪ್ರಯೋಗ ಮಾಡಿರ್ತಕ್ಕಂತ ಒಂದು ವಿದ್ಯೆಯ ಪರಿಣಾಮವಾಗಿ ಈ ರಾಕ್ಷಸಾಕಾರದ ಬಲ್ಲಿಗಳು, ಚೇಳುಗಳು, ಏಡಿಗಳು ಇವೆಲ್ಲ ಕೂಡ ಕಾಣಿಸಿದಾಗ ಆ ಕುದುರೆಗಳು ಗಾಬರಿಗೊಳ್ತವೆ ಮಾಸ್ಟರ್. ಆ ಕುದುರೆಗಳು ಗಾಬರಿಗೊಂಡು ಆ ಒಂದು ಮನೆಯ ತಳಪಾಯದಲ್ಲಿ, ಅಂದ್ರೆ ಏನು ಬೇಸ್ಮೆಂಟ್ ಅಂತ ಹೇಳ್ತೀವಲ್ಲ, ಬೇಸ್ಮೆಂಟ್ ಅಲ್ಲಿ ಆ ಒಂದು ಮರದ ತೊಲೆಗಳು ಅದನ್ನೆಲ್ಲ ಆಧಾರವಾಗಿ ಇಟ್ಟು ಅದರ ಮೇಲೆ ಆ ಒಂದು ಗೃಹವನ್ನ ನಿರ್ಮಾಣ ಮಾಡಿರ್ತಾರೆ. ಆ ಒಂದು ತೊಲೆಗಳೇನಿರುತ್ತೆ, ಆ ತೊಲೆಗಳಿಗೆ ಆ ಒಂದು ಮರದ ಕಂಬಗಳಿಗೆ ಆ ಒಂದು ಕುದುರೆಯ ಹಗ್ಗಗಳನ್ನ ಕಟ್ಟಿರ್ತಾರೆ. ಯಾವಾಗ ಆ ಕುದುರೆಗಳು ಗಾಬರಿಗೊಳ್ತವೆ, ಅವು ಆ ಕಡೆ ಈ ಕಡೆ ಎಳೆದಾಡ್ತಾ ಓಡೋದಿಕ್ಕೆ ಅಲ್ಲಿಂದ ಪ್ರಯತ್ನ ಮಾಡ್ತವೆ. ಎಳೆದಾಡ್ತಾ ಇರ್ಬೇಕಾದ್ರೆ ಆ ಮನೆಯ ಆ ಬೇಸ್ಮೆಂಟ್ಗೆ ಆಧಾರವಾಗಿದ್ದಂತ ಆ ಮರದ ಕಂಬಗಳು ಅಂತ ಏನೇನಿದ್ವು ಅವೆಲ್ಲ ಕೂಡ ಅಲಗಾಡ್ಬಿಡ್ತವೆ ಮಾಸ್ಟರ್ಸ್. ಅವೆಲ್ಲವೂ ಕೂಡ ಅಲಗಾಡಿ ಒಂದೇ ಸರ್ತಿಗೆ ಆ ಒಂದು ಕಟ್ಟಡ ದಪ್ ಅಂತ ನೆಲಕ್ಕೆ ಉರುಳುತ್ತೆ ಮಾಸ್ಟರ್.
ಅದನ್ನ ನೋಡ್ತಾ ಇದ್ದಂತ ಆ ಕೆಲಸದಾಕೆ ದೂರಕ್ಕೆ ಓಡ್ ಹೋಗ್ತಾಳೆ, ತನ್ನ ಪ್ರಾಣವನ್ನ ಉಳಿಸ್ಕೊಳ್ತಾಳೆ. ಆ ಆ ಕೆಲಸದಾಕೆ ಯಾರು ಅಂತಂದ್ರೆ, ಮೊದಲು ಮಿಲಾರೇಪರ್ ಅವರ ಮನೆಯಲ್ಲೇನೆ ಕೆಲಸ ಮಾಡ್ತಾ ಇದ್ದಂಥವಳು, ಹೊಟ್ಟೆಪಾಡಿಗೋಸ್ಕರ ಪುನಃ ಅವರ ಚಿಕ್ಕಮ್ಮನ ಬಳಿ ಕೆಲಸ ಮಾಡ್ತಾ ಇದ್ದಂಥದ್ದು. ಆದ್ರೆ ಮೊದಲಿನ ಆ ಒಂದು ತನ್ನ ಆ ಒಂದು ಒಡೆಯರು ಯಾರಿರ್ತಾರೆ, ಆ ಮನೆಯ ಯಜಮಾನರು, ಅವ್ರಿಗೆ ಇವತ್ತಿಗೂ ಕೂಡ ಆಕೆ ಹೃದಯದಲ್ಲಿ ವಿಶ್ವಾಸ ಇರುತ್ತೆ, ಪ್ರೀತಿ ಗೌರವ ಇರುತ್ತೆ. ಇವತ್ತಿಗೂ ಕೂಡ ಆ ಕುಟುಂಬದ ಜೊತೆ ಆಕೆಗೆ ಒಳ್ಳೆ ಸಂಬಂಧ ಬಾಂಧವ್ಯ ಇರುತ್ತೆ. ಹಾಗಾಗಿ ಆಕೆ ಯಾವುದೇ ರೀತಿಯಲ್ಲೂ ಅವ್ರಿಗೆ ನಡೆಯುವಂತ ಅನ್ಯಾಯದಲ್ಲಿ ಪಾಲುದಾರಳು ಆಗಿಲ್ದೇ ಇರೋದ್ರಿಂದ ಆಕೆ ಅಲ್ಲಿಂದ ಬಚಾವಾಗ್ತಾಳೆ ಮಾಸ್ಟರ್. ಈ ರೀತಿಯಾಗಿ ಆಕೆ ಬಚಾವಾಗ್ತಾಳೆ. ಆದ್ರೆ ಆ ಒಂದು ಕಟ್ಟಡ ಉರುಳಿದ ಮೇಲೆ ಆ ಒಂದು ಕಟ್ಟಡದಲ್ಲಿದ್ದಂತ ಆ 35 ಜನ ಸಂಪೂರ್ಣವಾಗಿ ಚಿಂದಿಯಾಗಿ ಅಲ್ಲಿ ಅವರು ಎಲ್ಲರೂ ಕೂಡ ಸಾಯ್ತಾರೆ ಮಾಸ್ಟರ್. ಈ ರೀತಿಯಾಗಿ ಆ ಕಟ್ಟಡ ನೆಲಕ್ಕುರುಳಿದಾಗ ಅಲ್ಲಿ ಅಪಾರವಾದಂತ ಧೂಳು, ಶಬ್ದ ಎಲ್ಲ ಕೂಡ ಉಂಟಾಗತ್ತೆ. ಆ ಶಬ್ದ ಅದೆಲ್ಲ ಉಂಟಾದಾಗ ನೋಡಿ ಮಾಸ್ಟರ್ಸ್, ಆ ಮಿಲಾರೇಪಾರ್ ಅವರ ತಾಯಿ ಮತ್ತೆ ತಂಗಿ ಅವ್ರ ಪಾಡಿಗೆ ಅವರಿದ್ರೆ, ಆ ಮಿಲಾರೇಪಾರ್ ಅವರ ತಂಗಿಗೆ ಆ ಶಬ್ದ ಕೇಳಿ ಆಕೆ ಹೊರಗಡೆ ಬಂದು ನೋಡ್ತಾಳೆ. ನೋಡಿದ್ರೆ ಆ ಮದುವೆ ನಡೀತಾ ಇದ್ದಂತ ಆ ಮನೆ ಕೆಳಗಡೆಗೆ ಬಿದ್ದು ಎಲ್ಲರೂ ಕೂಡ ಸತ್ತೋಗಿರೋದನ್ನ ಆಕೆ ಎಲ್ಲ ಗಮನಿಸ್ತಾಳೆ. ಓಡ್ ಬಂದು, ಅಮ್ಮ ಅಮ್ಮ ನೋಡ್ಬಾ, ಇಲ್ಲೇನಾಗಿದೆ ಅಂತ ನೋಡು ಇವರೆಲ್ಲ ಈ ಕಟ್ಟಡ ಉರುಳ್ ಬಿಟ್ಟು ಎಲ್ಲರೂ ಕೂಡ ಸತ್ತೋಗಿದ್ದಾರೆ ಅಂತ ಅಂದ್ಬಿಟ್ಟು ಆಕೆ ಹೇಳ್ತಾಳೆ. ಆ ರೀತಿಯಾಗಿ ಪೇಟ ಅವರ ತಾಯಿಗೆ ಹೇಳಿದಾಗ ಮಿಲಾರೇಪರ್ ಅವರ ತಾಯಿಗೆ ದಿಗ್ಭ್ರಮೆ ಆಗತ್ತೆ. ಇದು ಹೀಗೆ ನಡೆಯೋದಿಕ್ಕೆ ಸಾಧ್ಯನಾ ಅಂತ ನಂಬೋದಿಕ್ಕಾಗದೆ ಆಕೆ ಕೂಡ ನೋಡ್ಬೇಕು ಅಂತ ಹೊರಗಡೆಗೆ ಬರ್ತಾಳೆ. ಅಲ್ಲಿ ನಡೆದಿರೋದೆಲ್ಲ ನಿಜ ಅಂತ ಗೊತ್ತಾಗತ್ತೆ. ಆ ಕಟ್ಟಡದಲ್ಲಿ 35 ಜನ ಸತ್ತೋಗಿರುವಂತ ವಿಷಯ ಕೂಡ ಗೊತ್ತಾಗತ್ತೆ. ಆಗ ನೋಡಿ ಮಾಸ್ಟರ್, ಆಕೆಯ ಸ್ಥಿತಿ ಹೇಗಿದೆ ಅನ್ನೋದು ನಮ್ಗೆ ಬಹಳ ಚೆನ್ನಾಗಿ ಇಲ್ಲಿ ಅರ್ಥ ಮಾಡಿಸಿದ್ದಾರೆ. ಆಕೆಯಲ್ಲಿರ್ತಕ್ಕಂಥ ವಿಕೃತವಾದಂತ ಆ ಒಂದು ಮನೋಭಾವ, ಆಕೆಯಲ್ಲಿರ್ತಕ್ಕಂಥ ವಿಕೃತವಾದಂತ ಸ್ಥಿತಿ ಹೊರಕ್ಕೆ ಬರುತ್ತೆ ಮಾಸ್ಟರ್, ಜಾಗೃತ ಆಗತ್ತೆ. ಆಕೆ ಒಂದು ಕೋಲ್ಗೆ ಒಂದು ಬಿಳಿಯ ವಸ್ತ್ರವನ್ನ ಕಟ್ಟಿ ಅದನ್ನ ಆ ಕಡೆ ಈ ಕಡೆ ತೂಗ್ತಾ ಜೋರಾಗಿ ಕೂಗ್ತಾ ಹೇಳ್ತಾಳೆ, ನೋಡಿದ್ರಾ ಇವಾಗ ಹೆಂಗೆ ನನ್ನ ಶತ್ರುಗಳೆಲ್ಲರೂ ಕೂಡ ಯಾವ ರೀತಿಯಾಗಿ ಸತ್ತು ಬಿದ್ದಿದ್ದಾರೆ ಅಂತ. ನನ್ನ ಮಗ ಯಾವ ಮಟ್ಟದಲ್ಲಿ ಕ್ಷುದ್ರ ವಿದ್ಯೆಗಳನ್ನ ಅಭ್ಯಾಸ ಮಾಡಿದ್ದಾನೆ, ಎಷ್ಟು ಶಕ್ತಿಶಾಲಿಯಾಗಿ ಬಂದಿದ್ದಾನೆ. ನನ್ನ ಮಗ ಪ್ರಯೋಗ ಮಾಡಿರ್ತಕ್ಕಂಥ ಕ್ಷುದ್ರ ವಿದ್ಯೆಗಳಿಂದ ಅವರೆಲ್ಲರೂ ಕೂಡ ನಾಶ ಆಗಿದ್ದಾರೆ. ಅವತ್ ಹೇಳಿದ್ರಲ್ವಾ, ನಿಮ್ ಕೈಲಿ ಏನಾಗತ್ತೋ ಅದ್ ಮಾಡ್ಕೊಳ್ರಿ, ನಿಮ್ಗೆ ಏನು ನಮ್ಮನ್ನ ಏನ್ ಶಾಪ ಹಾಕಕ್ಕಾಗುತ್ತೋ ನೀವು ಶಾಪ ಹಾಕ್ರಿ, ಏನ್ ಮಾಡಕ್ಕಾಗುತ್ತೋ ಮಾಡ್ಕೊಳ್ರಿ, ನೋಡ್ತೀವಿ ಅಂತಂದ್ಬಿಟ್ಟು ಹೇಳಿದ್ರಲ್ಲ, ಇವತ್ ನನ್ ಮಗ ಮಾಡಿ ತೋರಿಸಿದ್ದಾನೆ ಅಂತ ಆ ರೀತಿಯಾಗಿ ಆಕೆ ವಿಕೃತವಾಗಿ ಮಾತಾಡ್ತಾ ಇರ್ತಾಳೆ. ಆ ರೀತಿಯಾಗಿ ಮಾತಾಡಿದ್ದಷ್ಟೇ ಅಲ್ಲದೆ ತನ್ನ ಪತಿಯನ್ನ ನೆನ್ಸ್ಕೊಳ್ತಾಳೆ. ನೋಡು, ನಿನಗೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಎಷ್ಟು ಒಳ್ಳೆ ಪುತ್ರ ಜನಿಸಿದ್ದಾನೆ, ಇವತ್ತು ನನಗೆ ಎಷ್ಟು ಆನಂದವನ್ನ ಕೊಟ್ಟಿದ್ದಾನೆ ನಿನ್ನ ಮಗ, ನಮ್ಗೆ ಅನ್ಯಾಯ ಮಾಡಿರೋರೆಲ್ಲರ ಮೇಲೆ ಎಷ್ಟು ಚೆನ್ನಾಗಿ ಸೇಡನ್ನ ತೀರ್ಸ್ಕೊಂಡಿದ್ದಾನೆ ನೋಡು ಅಂತ ಅಂದ್ಬಿಟ್ಟು ತನ್ನ ಪತಿಯನ್ನು ಕೂಡ ಆಕೆ ನೆನ್ಸ್ಕೊಳ್ತಾಳೆ ಮಾಸ್ಟರ್. ಈ ರೀತಿಯಾಗಿ ಆಕೆ ವಿಕೃತವಾದ ಸ್ಥಿತಿಯಲ್ಲಿ ವಿಕೃತ ಆನಂದದಿಂದ ಆ ಒಂದು ಪೈಶಾಚಿಕ ಸ್ಥಿತಿಯಲ್ಲಿ ಆನಂದ ಪಡ್ತಾ ಆ ಮಾತುಗಳನ್ನ ಹೇಳ್ತಾ ಇರ್ತಾಳೆ. ಆ ಮಾತುಗಳು ಯಾರ್ಯಾರೆಲ್ಲ ಸತ್ತೋಗಿರ್ತಾರೆ ಆ ಸತ್ತಿರ್ತಕ್ಕಂಥ ಅವರ ಬಂಧುಗಳೆಲ್ಲರ ಕಿವಿಗೆ ಬೀಳುತ್ತೆ, ನೆಂಟರಿಷ್ಟರ ಕಿವಿಗೆ ಬೀಳುತ್ತೆ. ಅವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಕೋಪದಿಂದ ಕುದಿಯೋದಿಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಕೂಡ ಹೋಗಿ ಆಕೆಯನ್ನ ಕೊಲ್ಬೇಕು, ತುಂಡಾಗಿ ಕತ್ತರಿಸಾಕ್ಬೇಕು, ಇದೆಲ್ಲ ಕೂಡ ಇದಕ್ಕೆಲ್ಲದಕ್ಕೂ ಕಾರಣ ಅವಳು ಮತ್ತೆ ಅವಳ ಮಗ ಆಗಿದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ಕೋಪದಿಂದ ಹೋಗೋದಿಕ್ಕೆ ಅಲ್ಲೆಲ್ಲರೂ ಕೂಡ ಸಿದ್ಧವಾಗ್ತಾರೆ. ಆದ್ರೆ ಅದರಲ್ಲಿ ಕೆಲವರು ಹಿರಿಯರು ಸ್ವಲ್ಪ ಬುದ್ಧಿವಂತರಾಗಿರೋರು ಕೂಡ ಇರ್ತಾರೆ. ಅವ್ರು ಹೇಳ್ತಾರೆ, ಅಲ್ಲ ಇವಾಗ ನೀವು ಆಕೆಯನ್ನ ಕೊಲ್ಬೇಕು ಅಂತ ಹೋಗ್ತಾ ಇದ್ದೀರಲ್ಲ, ನೀವೇನೋ ಆಕೆಯನ್ನ ಕೊಂದ್ಬಿಡ್ತೀರಿ, ಮತ್ತೆ ನೀವೇನಾದ್ರೂ ಬಚಾವಾಗ್ತೀರಿ ಅನ್ಕೊಂಡಿದ್ದೀರಾ? ನಿಮ್ಮನ್ನು ಕೂಡ ಆಕೆ ಮಗ ಇದೇ ರೀತಿಯಾಗೆ ಕೊಲ್ತಾನೆ. ಸೊ ಹಾಗಾಗಿ ನೀವು ಅವಳನ್ನ ಕೊಲ್ಲೋದು ಇಂಪಾರ್ಟೆಂಟ್ ಅಲ್ಲ, ನೀವು ಕೊಲ್ಬೇಕು ಅಂತ ಅನ್ನೋದಾದ್ರೆ ಮೊದ್ಲು ಆ ಹುಡುಗನನ್ನ ಕೊಲ್ರಿ, ಆಮೇಲಿಂದ ಅವಳ ಕತೆ ಹಿಡೀರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆವಾಗ ಹೌದಲ್ವಾ ಅಂತ ಅಂದ್ಬಿಟ್ಟು ಅವರೆಲ್ಲರೂ ಕೂಡ ಸೈಲೆಂಟ್ ಆಗ್ಬಿಡ್ತಾರೆ ಮಾಸ್ಟರ್. ಆದ್ರೆ ಮಿಲಾರೇಪರ್ ಅವರ ಚಿಕ್ಕಪ್ಪ ಇರ್ತಾರಲ್ವಾ, ಆತ ಸುಮ್ನೆ ಇರೋದಿಲ್ಲ. ಕಳ್ಕೊಳ್ಳೋದಿಕ್ಕೆ ನನಗೆ ಮಕ್ಕಳು, ನನ್ಗೆ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಯಾರು ಇಲ್ಲ, ಎಲ್ರು ಕಳ್ಕೊಂಡ್ಬಿಟ್ಟಿದೀನಿ, ನನಗ್ ಕಳ್ಕೊಳಕ್ಕೇನೂ ಇಲ್ಲ, ನಾನ್ ಮಾತ್ರ ಅವನನ್ನ ಬಿಡೋದಿಲ್ಲ, ನನ್ ಸಾವಿನ ಬಗ್ಗೆ ನನ್ಗೊಂಚೂರು ಚಿಂತೆ ಇಲ್ಲ ಅಂತ ಅಂದ್ಬಿಟ್ಟು ಕೈಗೆ ಒಂದು ಆಯುಧ ತಗೊಂಡು ಓಡ್ತಾ ಇರ್ತಾರೆ ಮಾಸ್ಟರ್ಸ್ ಅವಳನ್ನ ಕೊಲ್ಲೋದಿಕ್ಕೆ. ಅಂದ್ರೆ ಯಾರನ್ನ, ಮಿಲಾರೇಪರ್ ಅವರ ತಾಯಿಯನ್ನ ಕೊಲ್ಲೋದಿಕ್ಕೆ ಓಡ್ತಾ ಇರ್ತಾರೆ.
ಆತ ಓಡ್ತಾ ಇದೆ, ಉಳ್ದಿರೋರೆಲ್ಲರೂ ಕೂಡ ಮತ್ತೆ ಹಿಡ್ಕೊಂಡು ನಿಲ್ಲಿಸ್ತಾರೆ. ಹೇಳ್ತಾರೆ, ಏನ್ ಹೇಳ್ತಾರೆ ಗೊತ್ತಾ? ಅಲ್ಲಪ್ಪ, ಅವತ್ತು ನೀನ್ ಮಾಡುವಂತ ಅನ್ಯಾಯಕ್ಕೆ ನಾವು ಸಪೋರ್ಟ್ ಮಾಡಿದಕ್ಕೆ ಇವತ್ತು ನಮ್ಮ ಇಷ್ಟ, ನಮ್ಮವ್ರನ್ನು ಕೂಡ ನಾವು ಕಳ್ಕೊಂಡಿದೀವಿ. ಈಗ ಮತ್ತೆ ನೀನ್ ಹೋಗಿ ಅವಳನ್ನ ಕೊಂದಿದ್ದೀಯಾ ಅಂತಂದ್ರೆ ಮತ್ತೆ ಇದಕ್ಕೆಲ್ಲದಕ್ಕೂ ನಾವೆಲ್ಲರೂ ಸಪೋರ್ಟ್ ಮಾಡಿದೀವಿ ಅನ್ಕೊಂಡು ಮತ್ತೆ ನಮ್ಮನ್ನೆಲ್ಲರನ್ನೂ ಕೂಡ ಮುಗಿಸ್ತಾನೆ, ಯಾರನ್ನೂ ಕೂಡ ಬಿಡೋದಿಲ್ಲ. ನೀನ್ ಇವಾಗ ನಿನಗಿಷ್ಟ ಬಂದಂಗೆ ನೀನ್ ಮಾಡೋದಕ್ಕೆ ಅವಕಾಶ ಇಲ್ಲ, ನೀನ್ ನಮ್ಮ ಮಾತನ್ನ ಕೇಳ್ತಿರ್ಬೇಕು, ಈಗ ನೀನ್ ಸುಮ್ನೆ ಇರ್ಬೇಕು ಅಷ್ಟೇ ಅಂತಂದ್ಬಿಟ್ಟು ತುಂಬಾ ಖಡಾಖಂಡಿತವಾಗಿ ಅವರೆಲ್ಲರೂ ಕೂಡ ಆತನನ್ನ ಕಟ್ಟಳೆ ಮಾಡ್ತಾರೆ. ಸೊ ಎಲ್ಲಾರು ಒಟ್ಟಿಗೆ ಹೇಳಿದಾಗ ಎಲ್ಲಾರ ಮಾತುಗಳನ್ನ ಆತ ತಲೆ ಬಾಗ್ಲೇಬೇಕಾಗಿರುತ್ತೆ. ಸೊ ಸೈಲೆಂಟ್ ಆಗ್ತಾನೆ ಮಾಸ್ಟರ್ಸ್. ಈ ರೀತಿಯಾಗಿ ಅವರ ಚಿಕ್ಕಪ್ಪನನ್ನ ಅವರು ತಡೀತಾರೆ. ಆಮೇಲೆ ಅಷ್ಟಕ್ಕೆ ನಿಲ್ಲೋದಿಲ್ಲ, ಮಿಲಾ ರೇಪರ್ ಅವರನ್ನ ಕೊಲ್ಲೋದಿಕ್ಕೆ ಒಂದಷ್ಟು ಜನರನ್ನ ಸುಪಾರಿ ಕೊಟ್ಟು ಕಳಿಸ್ತಾರೆ ಅಂತಾರಲ್ಲ, ಆ ರೀತಿಯಾಗಿ ಒಂದಷ್ಟು ಜನರನ್ನ ರೆಡಿ ಮಾಡಿ ಆತನನ್ನ ಕೊಲ್ಲೋದಿಕ್ಕೆ ಅಂತಾನೆ ಕಳಿಸ್ಕೊಡ್ತಾರೆ. ಈ ಎಲ್ಲ ವಿಷಯ ಮಿಲಾ ರೇಪರ್ ಅವರ ಮಾವ ಅಂದ್ರೆ ಅವ್ರ ತಾಯಿಯವರ ಅಣ್ಣ ಇರ್ತಾರಲ್ಲ, ಅವ್ರ ಕಿವಿಗೆ ಬೀಳುತ್ತೆ. ಇದೆಲ್ಲ ವಿಷಯ ಅವ್ರಿಗೆ ಗೊತ್ತಾದಾಗ ಅವ್ರು ತುಂಬಾ ಕೋಪ ಬರುತ್ತೆ. ಬಂದ್ಬಿಟ್ಟು ಅವ್ರ ತಾಯಿನ ಸಿಕ್ಕಾಪಟ್ಟೆ ರೇಗಾಡ್ತಾರೆ. ಅಲ್ಲ, ನಿನಗೆ ಏನ್ ಬೇಕಾಗಿತ್ತು? ಅವ್ರಿಗೆ ನಷ್ಟ ಉಂಟಾಗೋದಷ್ಟೇ ಬೇಕಾಗಿತ್ತಲ್ವಾ? ನಷ್ಟ ಉಂಟಾಗಿದೆ ತಾನೆ, ಅಷ್ಟು ಸಾಕಾಗಿತ್ತಲ್ವಾ? ನಿನ್ ಮೇಲ್ ನಿನ್ಗೆ ಹಿಡಿತಾ ಇಲ್ದಂಗೆ, ನಿನ್ ಮೇಲ್ ನಿನ್ಗೆ ಕಂಟ್ರೋಲ್ ಇಲ್ದಂಗೆ ನೀನ್ ಮಾತಾಡಿರೋ ಮಾತುಗಳಿಂದ ನೋಡು, ಇವತ್ತು ನಿನಗೆ ನಿನ್ ಮಗನ್ ಪ್ರಾಣಕ್ಕೆ ಸಂಚಕಾರ ಬಂದಿದೆ. ಅವ್ರು ಈ ರೀತಿಯಾಗಿ ಕೊಲ್ಬೇಕು ಅಂತೆಲ್ಲ ಯೋಜನೆ ಮಾಡ್ಕೊಂಡಿದ್ದಾರೆ ಅಂತನ್ಬಿಟ್ಟು ಹೇಳ್ತಾರೆ ಮಾಸ್ಟರ್ಸ್. ಆಗ ಆ ರೀತಿಯಾಗಿ ಹೇಳಿದಾಗ ಮಿಲಾ ರೇಪರ್ ಅವರ ತಾಯಿಯವರು ಸುಮ್ನೆ ಅವ್ರು ಕನ್ವಿನ್ಸ್ ಆಗೋದಿಲ್ಲ ಮಾಸ್ಟರ್ಸ್. ಹೌದಾ, ತಪ್ಪಾಯ್ತು ಅಂತ ಹೇಳಲ್ಲ, ಅವ್ರು ಸಮರ್ಥನೆ ಮಾಡ್ಕೋತಾರೆ ಮಾಸ್ಟರ್ಸ್. ಏನ್ ಹೇಳ್ತಾರೆ ಗೊತ್ತಾ? ಅಣ್ಣ, ಇವತ್ತು ನಾನು ಇಷ್ಟು ಆನಂದ ಪಡ್ತಾ ಇದ್ದೀನಿ ಅಂತಂದ್ರೆ ಈ ಆನಂದದ ಹಿಂದೆ ನಾನು ಅದೆಷ್ಟು ನೋವು ದುಃಖವನ್ನ ಅನುಭವಿಸಿದ್ದೀನಿ, ಅದೆಷ್ಟು ಅವಮಾನಗಳನ್ನ ಅನುಭವಿಸಿದ್ದೀನಿ, ಅದೆಷ್ಟು ನೀಚವಾದ ಮಾತುಗಳನ್ನ ನಾನು ಕೇಳಿಸ್ಕೊಂಡಿದ್ದೀನಿ, ಅದೆಷ್ಟು ನೀಚವಾಗಿ ನನ್ನನ್ನು ನಡೆಸ್ಕೊಂಡಿದ್ದಾರೆ, ಅದೆಲ್ಲ ಕೂಡ ನನ್ಗೆ ಇವತ್ತಿಗೂ ಕೂಡ ನೆನಪಿದೆ. ಅದನ್ನೆಲ್ಲ ಅನುಭವಿಸಿರೋಳು ನಾನು, ನನಗ್ ಗೊತ್ತಿದೆ ಅದೆಲ್ಲ ಹೇಗಿದೆ ಅಂತ. ನನ್ನ ಸ್ಥಿತಿಯಲ್ಲಿ ಬರೀ ನೋವು ದುಃಖ ಮಾತ್ರನೇ ತುಂಬಿಕೊಂಡಿರುವಂತ ನನ್ನಂತವ್ರು ಯಾರಾದ್ರೂ ಸರಿ ಈ ರೀತಿಯಾಗಿ ಆದಾಗ ನನ್ನ ಹಾಗೇನೆ ಆನಂದ ಪಡ್ತಾರೆ. ಇವಾಗ ನಾನ್ ಆನಂದ ಪಡೋದ್ರಲ್ಲಿ ಏನ್ ತಪ್ಪಿದೆ ಹೇಳು ಅಂತ ಈ ರೀತಿಯಾಗಿ ಅನೇಕ ವಿಚಾರಗಳನ್ನ ಹೇಳಿ ಅವ್ರ ಅಣ್ಣನ ಹತ್ರ ಮಾತಾಡ್ತಾಳೆ. ಆಗ ಅವ್ರ ಅಣ್ಣ ಹೇಳ್ತಾರೆ, ನೋಡು, ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ನೀನ್ ಅದನ್ನ ಹೇಳ್ತಾ ಇದೀಯ ಸರಿ, ಆದ್ರೆ ಇಲ್ಲಿ ನನಗೆ ಚಿಂತೆ ಆಗಿರೋದು ನಿನ್ನ ಮತ್ತು ನಿನ್ನ ಮಗನ ಪ್ರಾಣದ ಬಗ್ಗೆ. ನಿನ್ನ ಮಗನನ್ನ ಕೊಲ್ಬೇಕು ಅಂತ ಆಲ್ರೆಡಿ ಜನರನ್ನ ಕಳ್ಸಿದ್ದಾರೆ, ನಿನ್ನ ಮಗನನ್ನ ಕಾಪಾಡ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಮಾಡ್ಕೋ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಹೇಳಿದಾಗ ಆ ತಕ್ಷಣಕ್ಕೆ ಆಕೆ ಮಗಳ ಪ್ರಾಣಕ್ಕೆ ಏನೋ ಸಂಚಕಾರ ಇಲ್ಲ, ಈಗ ತಕ್ಷಣಕ್ಕೆ ನಾನು ಅಪಾಯದಿಂದ ಪಾರಾಗಿದ್ದೀನಿ, ಈಗ ನನ್ನ ಮಗನನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ಬೇಕು ಅನ್ನುವಂತ ಒಂದು ವಿಷಯ ಅವಳಿಗೆ ಕ್ಲಾರಿಟಿ ಸಿಗುತ್ತೆ ಮಾಸ್ಟರ್ಸ್. ತದನಂತರ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈಗ ನನ್ನ ಮಗ ಅಲ್ಲಿದ್ದಾನೆ, ಅವನಿಗೆ ಈ ವಿಷಯ ಗೊತ್ತಿದೆಯೋ, ಈ ವಿಷಯ ಅವನಿಗೆ ತಿಳಿಸ್ಬೇಕು, ಮತ್ತೆ ಅವನ ಹತ್ರ ಹಣ ಇದೆಯೋ ಇಲ್ವೋ, ಅವನಿಗೆ ನಾನು ಸ್ವಲ್ಪ ಹಣನ್ ಕೂಡ ಕೊಡ್ಬೇಕಾಗಿದೆ ಅಂತ ಅಂದ್ಬಿಟ್ಟು ಆಕೆ ಹತ್ರ ಒಂದು ಅರ್ಧ ಹೊಲ ಉಳ್ಕೊಂಡಿತ್ತಲ್ವಾ, ಆ ಉಳ್ಕೊಂಡಿರುವಂತ ಅರ್ಧ ಹೊಲವನ್ನು ಕೂಡ ಮಾರ್ಬಿಡ್ತಾಳೆ. ಮತ್ತೆ ಒಂದು 7 ಚಿನ್ನದ ನಾಣ್ಯಗಳಿಂದ ಅದರಿಂದ ಸಂಪಾದನೆ ಮಾಡ್ಕೊಳ್ತಾಳೆ. ಆ 7 ಚಿನ್ನದ ನಾಣ್ಯಗಳನ್ನ ತನ್ನ ಮಗನ್ಗೆ ಕಳಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾಳೆ. ಯಾರಾದ್ರೂ ಗೊತ್ತಿರೋರು ಸಿಗ್ಬೋದಾ ಅಂತ ನೋಡ್ತಾಳೆ, ಆದ್ರೆ ಯಾರು ಸಿಗೋದಿಲ್ಲ. ಯಾರು ಸಿಗದೆ ಇದ್ದಿದ್ದಕ್ಕೆ ನಾನೇ ಹೋಗ್ಬೇಕು, ನಾನೇ ನನ್ನ ಮಗನ ಹತ್ರಕ್ಕೆ ಹೋಗಿದ್ದು ಎಲ್ಲವನ್ನು ಕೊಡ್ಬೇಕು, ವಿಷಯ ಎಲ್ಲ ತಿಳಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಳ್ತಾಳೆ. ಆದ್ರೆ ಅವಳ ಅದೃಷ್ಟ ಚೆನ್ನಾಗಿತ್ತು. ಆ ಒಂದು ಸಮಯದಲ್ಲಿ ನೇಪಾಳದ ಪವಿತ್ರ ಯಾತ್ರೆಯನ್ನ ಮುಗಿಸ್ಕೊಂಡು ಮಿಲಾ ರೇಪರ್ ಅವರ ಆ ಒಂದು ಸರೌಂಡಿಂಗ್ ಏರಿಯಾ ಇರುತ್ತಲ್ಲ, ಆ ಏರಿಯಾಗಳಲ್ಲೇ ಇರ್ತಕ್ಕಂಥ ಒಬ್ಬ ಯಾತ್ರಿಕ ಆ ಒಂದು ಯಾತ್ರೆಯನ್ನ ಮುಗಿಸ್ಕೊಂಡು ಭಿಕ್ಷೆಗೋಸ್ಕರ ಮಿಲಾ ರೇಪರ್ ಅವರ ಮನೆ ಮುಂದೆ ಬರ್ತಾರೆ. ಬಂದಾಗ ಆಕೆ ಆತನನ್ನ ಮಾತಾಡಿ ನೀವು ಯಾವ ಊರವರು, ಎಲ್ಲಿಯವರು ಅಂತೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಆ ಮಿಲಾ ರೇಪರ್ ಅವರು ವಾಸ ಮಾಡುವಂತ ಆ ಒಂದು ಏರಿಯಾಗಳಿಗೆ ಸಂಬಂಧಪಟ್ಟಿರುವಂತವ್ರು ಅನ್ನೋದು ಆಕೆಗೆ ಅರ್ಥ ಆದಾಗ ತುಂಬಾ ಗೌರವದಿಂದ ಆತನನ್ನ ಒಳಗೆ ಕರೀತಾರೆ. ಆತನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಉಪಚಾರಗಳನ್ನೆಲ್ಲ ಮಾಡಿ ಆತನನ್ನ ತುಂಬಾ 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 ಗೌರವದಿಂದ ಶ್ರದ್ಧೆಯಿಂದ ಆತನನ್ನ ನೋಡ್ಕೊಳ್ತಾರೆ. ಆ ರೀತಿಯಾಗಿ ಅತಿಥಿ ಸತ್ಕಾರಗಳನ್ನ ಮಾಡ್ತಾ ಆತನಿಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಆತ ಒಂದು ಯಾತ್ರೆಯನ್ನ ಮಾಡಿ ಏನೆಲ್ಲ ದಣಿದಿರ್ತಾನೆ ಅದೆಲ್ಲದಕ್ಕೂ ರೆಸ್ಟ್ ಸಿಗೋ ಹಾಗೆ ಮಾಡ್ತಾರೆ. ಅದೆಲ್ಲ ಸಿಕ್ಕಿದಾದ್ಮೇಲೆ ಆತ ಹೊರಡೋದಿಕ್ಕೆ ಸಿದ್ಧನಾದಾಗ ಮಿಲಾ ರೇಪರ್ ಅವರ ತಾಯಿ ಹೇಳ್ತಾರೆ,
ನೀವು ಹೋಗ್ತಾ ಇದ್ದೀರಲ್ವಾ, ಅದೇ ಪ್ರಾಂತ್ಯದಲ್ಲಿ ನನ್ನ ಮಗ ಕೂಡ ಇದ್ದಾನೆ, ಇಂಥ ಪ್ರಾಂತ್ಯದಲ್ಲಿ ಇದ್ದಾನೆ, ಅವನ ಹೆಸರು ಇದು, ಅವನ್ಗೆ ನಾನೊಂದು ಕಾಗದವನ್ನ ಕೊಡ್ತೀನಿ, ಅದನ್ನ ತೆಗೆದ್ಕೊಂಡು ಹೋಗಿ ಕೊಡ್ತೀರಾ ನೀವು ಅಂತಂದ್ಬಿಟ್ಟು ಹೇಳ್ತಾಳೆ. ಆಯ್ತು ಅಂತ ಆತ ಒಪ್ಕೊಳ್ತಾನೆ. ಮತ್ತೆ ನೀವು ಅದನ್ನ ಕೊಡೋದಿಕ್ಕೆ ನಾನು ನಿಮ್ಗೆ ಅದಕ್ಕೆ ತಕ್ಕದಾದಂತ ಕಾಣಿಕೆಯನ್ನು ಕೂಡ ಕೊಡ್ತೀನಿ ಅಂತ ಹೇಳಿ ಆತನಿಗೆ ಕೆಲವೆಲ್ಲ ಸ್ವಲ್ಪ ಹಣವನ್ನ, ಒಂದಷ್ಟು ಕಾಣಿಕೆಗಳನ್ನು ಕೂಡ ಕೊಡ್ತಾಳೆ. ಮತ್ತೆ ಆ 7 ಚಿನ್ನದ ನಾಣ್ಯಗಳನ್ನ ಕೊಡ್ಬೇಕಲ್ವಾ, 7 ಚಿನ್ನದ ನಾಣ್ಯಗಳನ್ನ ಆತನ ಕೈಗೆ ಕೊಟ್ರೆ ಆತ ಕೊಡ್ತಾನೋ ಇಲ್ವೋ, ಅದನ್ನ ಎತ್ಕೊಂಡು ಮತ್ತೆ ಎಲ್ಲಾದ್ರೂ ಪರಾರಿ ಆಗ್ತಾನೋ ಏನೋ, ಈ ರೀತಿಯಾಗಿರ್ತಕ್ಕಂಥ ಒಂದು ಯೋಚನೆ ಆಕೆಗೆ ಇತ್ತು. ಈತನನ್ನ ನಾನು ನಂಬಬಹುದು ನಂಬಬಾರದು ಅನ್ನೋದಿಕ್ಕೆ ತಿಳ್ಕೊಬೇಕಾಗಿತ್ತು. ಆಕೆ ತನ್ನ ಕುಲರಕ್ಷಕ ದೇವತೆಗಳಿಗೆ ಒಂದು ಪದ್ಧತಿ ಇರುತ್ತೆ ಅವರಲ್ಲಿ, ಆ ಒಂದು ಪದ್ಧತಿಯ ಪ್ರಕಾರ ಒಂದು ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಏನು ಅಂತಂದ್ರೆ, ಆಕೆ ತನ್ನ ಕುಲರಕ್ಷಕ ದೇವತೆಗಳ ಮುಂದೆ ದೀಪವನ್ನ ಬೆಳಗ್ಬಿಟ್ಟು, ಒಂದು ವೇಳೆ ಈತ ನಂಬಿಕೆಗೆ ಅರ್ಹನಾಗಿದ್ರೆ ಈ ದೀಪ 24 ಗಂಟೆನೂ ಉರಿಬೇಕು, ಒಂದು ವೇಳೆ ಈತ ವಿಶ್ವಾಸಕ್ಕೆ ಅರ್ಹ ಅಲ್ಲ ಅಂತ ಆಗಿದ್ರೆ ಈ ದೀಪ ಸ್ವಲ್ಪ ಸಮಯ ಉರಿದ್ಬಿಟ್ಟು ಹಂಗೇನೆ ಆರೋಗ್ಬಿಡ್ಬೇಕು ಅಂತಂದ್ಬಿಟ್ಟು ನನಗೆ ಈ ರೀತಿಯಾಗಿ ನನ್ಗೆ ಅರ್ಥ ಮಾಡಿಸೋದಿಕ್ಕೆ ಸೂಚನೆಯನ್ನ ಕೊಡಿ ಅಂತಂದ್ಬಿಟ್ಟು ಆಕೆ ಪ್ರಾರ್ಥನೆ ಮಾಡ್ಕೊಳ್ತಾಳೆ ಕುಲರಕ್ಷಕ ದೇವತೆಗಳಿಗೆ. ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಂಡಾಗ ಆಕೆಗೆ ಆತ ವಿಶ್ವಾಸಾರ್ಹ ಅನ್ನೋದಕ್ಕೆ ಸೂಚನೆಯಾಗಿ ಆ ಒಂದು ದೀಪ 24 ಗಂಟೆಗಳು ಕೂಡ ಉರಿಯುತ್ತೆ ಮಾಸ್ಟರ್. ಆಗ ಆಕೆ ಬಹಳ ಸಂತೋಷದಿಂದ ಆತನಿಗೆ ಆ 7 ಚಿನ್ನದ ನಾಣ್ಯಗಳನ್ನ ಕೊಡಬಹುದು ಅನ್ನುವಂಥದ್ದು ತೀರ್ಮಾನ ಮಾಡ್ಕೊಳ್ತಾಳೆ. ಆದ್ರೆ ಆತನ ಗಮನಕ್ಕೆ ಬರದ ಹಾಗೆ ಕೊಡಬೇಕು. ಆತನ ಹತ್ರ ಆ 7 ಚಿನ್ನದ ನಾಣ್ಯ ಇರಬೇಕು, ಆದ್ರೆ ನನ್ನ ಹತ್ರ ಆ ಚಿನ್ನದ ನಾಣ್ಯ ಇದೆ ಅನ್ನೋದು ಕೂಡ ಆತನಿಗೆ ಗೊತ್ತಾಗ್ಬಾರ್ದು. ಆ ರೀತಿಯಾಗಿ ಆತನ ಬಳಿ ಆ ಚಿನ್ನದ ನಾಣ್ಯಗಳನ್ನ ಕೊಟ್ಟು ಕಳಿಸ್ಬೇಕು. ಏನ್ ಮಾಡ್ಬೇಕು ಅಂತ ಆಕೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ನೋಡ್ರಿ ಆಕೆ ಎಷ್ಟು ಬುದ್ಧಿವಂತೆ ಅಂತ. ಆತನ ಬಳಿ ಒಂದು ದೊಂತೆ ಇರುತ್ತೆ ಮಾಸ್ಟರ್, ಆದ್ರೆ ಅದು ಅಲ್ಲಲ್ಲಿ ಹರಿದಿರುತ್ತೆ. ಆ ಹರಿದಿರ್ತಕ್ಕಂಥ ದೊಂತೆಯನ್ನ ನಾನು ರಿಪೇರಿ ಮಾಡ್ಕೊಡ್ತೀನಿ ಕೊಡು ಅಂತ ಇಸ್ಕೊಂಡು ಅದರ ಒಂದು ಹರಿದಿರ್ತಕ್ಕಂಥ ಎಲ್ಲವನ್ನು ಕೂಡ ಆಕೆ ತೇಪೆಯನ್ನ ಹಾಕಿ ಅದನ್ನೆಲ್ಲ ಕ್ಲೀನ್ ಆಗಿ ಹೊಲಿತಾಳೆ. ಹೊಲಿದಾದ್ಮೇಲೆ ಆ ಒಂದು ದೊಂತೆಯ ಒಂದು ಮೂಲೆಯಲ್ಲಿ ಒಂದು ಕಪ್ಪನೆಯ ವಸ್ತ್ರವನ್ನ ಹಾಕಿ ಹೊಲಿಗೆ ಕೆಲಸ ಮಾಡ್ತಾಳೆ ಮಾಸ್ಟರ್. ಹಾಕ್ಬಿಟ್ಟು ಅದ್ರ ಮೇಲೆ 7 ಚಿನ್ನದ ನಾಣ್ಯಗಳನ್ನ ಇಟ್ಟು, ಅದ್ರ ಮೇಲೆ ಬೇರೆ ವಸ್ತ್ರಗಳನ್ನ ಇಟ್ಟು, ಅದ್ರ ಮೇಲೆ ಮತ್ತೆ ಹೊಲಿಗೆ ಕೆಲಸವನ್ನ ಮಾಡ್ತಾಳೆ. ಆ ಹೊಲಿಗೆ ಕೆಲಸ ಮಾಡಿದ್ಮೇಲೆ ಅಲ್ಲಿ ಚಿನ್ನದ ನಾಣ್ಯ ಇದೆ ಅಂತ ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ. ಆ ರೀತಿಯಾಗಿ ಆ ಒಂದು ಚಿನ್ನದ ನಾಣ್ಯಗಳನ್ನ ಆಕೆ ಅದರಲ್ಲಿಟ್ಟು ಹೊಲಿಗೆ ಕೆಲಸ ಮಾಡ್ತಾಳೆ. ಆಗ 7 ನಕ್ಷತ್ರಗಳು ಇರೋ ಹಾಗೆ ಅದು ಕಾಣಿಸುತ್ತೆ ಮಾಸ್ಟರ್ಸ್. ಆ ರೀತಿಯಾಗಿ ಆ ಒಂದು 7 ನಕ್ಷತ್ರಗಳು ಇರೋ ಹಾಗೆ ಕಾಣಿಸ್ಕೊಂಡಿದ್ದಾದ್ಮೇಲೆ ಆತನಿಗೆ ಹೇಳ್ತಾಳೆ, ಒಂದು ಕಾಗದವನ್ನ ಬರೆದ್ಬಿಟ್ಟು ಕೊಡ್ತಾಳೆ ಮಾಸ್ಟರ್. ಆ ಕಾಗದವನ್ನ ಬರ್ದ್ಬಿಟ್ಟು ಕೊಟ್ಟು ಏನಿರುತ್ತೆ ಗೊತ್ತಾ ಆ ಕಾಗದದಲ್ಲಿ, ನೋಡಿ ಒಂದು ಕಾಗದದಲ್ಲಿ ಯಾವ ರೀತಿಯಾಗಿ ಆಕೆ ಮಾರ್ಮಿಕವಾಗಿ ಬರ್ದಿರ್ತಾಳೆ ಅಂತಂದ್ರೆ, ಉತ್ತರದ ಕಣಿವೆಯಲ್ಲಿ ಕಪ್ಪನೆಯ ಮೇಘದ ಮುಸುಕಿನಲ್ಲಿ ಇರುವ ನಕ್ಷತ್ರಗಳ ಬೆಳಕಿನ ಬಳಿ ಹುಡುಕು, ನಿನಗೆ ಅಲ್ಲಿ 7 ಜನ ನೆಂಟರು ದೊರೆಯುತ್ತಾರೆ. ಅವರನ್ನು ಕೇಳಿದರೆ ನಿನಗೆ ಬೇಕಾಗಿರುವ ಸಾಮಾನು ಸರಂಜಾಮುಗಳನ್ನು ವ್ಯವಸ್ಥೆ ಮಾಡುತ್ತಾರೆ. ನೀನು ಅವರನ್ನು ಕಂಡುಹಿಡಿಯದೇ ಹೋದರೆ ಈ ಕಾಗದವನ್ನು ತಂದ ಯಾತ್ರಿಕರು ಅಲ್ಲೇ ವಾಸ ಮಾಡುತ್ತಾನೆ ಎಂದು ತಿಳಿದುಕೋ. ಇದರ ಬಗ್ಗೆ ಇನ್ಯಾರನ್ನೂ ಕೇಳಬೇಡ ಅಂತ ಆ ಕಾಗದದಲ್ಲಿ ಬರ್ದಿರ್ತಾಳೆ ಮಾಸ್ಟರ್ಸ್. ನೋಡಿ ಎಷ್ಟು ಮಾರ್ಮಿಕವಾಗಿ ಬರ್ದಿದ್ದಾಳೆ ಅಂತ. ಸೊ ಈ ರೀತಿಯಾಗಿ ಪತ್ರದಲ್ಲಿ ಬರ್ದ್ಬಿಟ್ಟು ಆತನಿಗೆ ಕೊಟ್ಟು ಕಳಿಸ್ತಾಳೆ ಮಾಸ್ಟರ್ಸ್. ಆತ ಆ ಒಂದು ಪತ್ರವನ್ನ ತೆಗೆದುಕೊಂಡು ಹೊರಡ್ತಾನೆ. ಹೊರಡ್ಬೇಕಾದ್ರೆ ಆತ ಹೊರಟೋದ್ಮೇಲೆ ಆ ಒಂದು ಸಂದರ್ಭ ಏನಿತ್ತು, ಯಾತ್ರಿಕ ಬಂದಂಥದ್ದು ಮತ್ತೆ ಆತ ಅಲ್ಲಿಂದ ಹೊರಟಿರ್ತಕ್ಕಂಥದ್ದು ಏನಿದೆ ಅದೆಲ್ಲವನ್ನು ಕೂಡ ಆಕೆ ಎಷ್ಟು ಬುದ್ಧಿವಂತೆ ಅಂತಂದ್ರೆ ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಅದನ್ನ ಬದಲಾಯಿಸ್ಕೊಂಡ್ ಬಿಡ್ತಾಳೆ. ಎಲ್ಲರಿಗೂ ಜೋರಾಗಿ ಕೇಳಿಸೋಂಗೆ ಕೂಗಿ ಜೋರಾಗಿ ಜೋರು ಧ್ವನಿಯಲ್ಲಿ ಹೇಳ್ತಾಳೆ, ನೋಡ್ರಿ ನನ್ ಮಗ ಕಾಗದನ ಈ ಯಾತ್ರಿಕನ ಕೈಲಿ ಕಳಿಸ್ಕೊಟ್ಟಿದ್ದಾನೆ, ಈ ಸಂದೇಶಕಾರನ ಕೈಲಿ ಕಳಿಸ್ಕೊಟ್ಟಿದ್ದಾನೆ. ಯಾರಾದ್ರೂ ನಿನಗೆ ತೊಂದರೆ ಕೊಟ್ರೆ ಹೇಳಮ್ಮ, ನಾನು ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡ್ತೀನಿ. ಅವರ 9 ತಲೆಮಾರುಗಳು ಕೂಡ ಅವ್ರು ಚೇತರಿಸ್ಕೊಳಕ್ ಆಗದೆ ಇರೋರಂತ ರೀತಿಯಲ್ಲಿ ನಾನು ಅವ್ರನ್ನ ನಾಶ ಮಾಡ್ತೀನಿ. ಒಂದ್ ವೇಳೆ ಊರವ್ರೆಲ್ರೂ ಕೂಡ ನಿನ್ನ ಅಸಹ್ಯ ಮಾಡ್ಕೊಂಡು ನಿನ್ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದಾದ್ರೆ ಹೇಳು, ಇಡೀ ಊರಲ್ಲಿ ಒಂದು ನರಪಿಳ್ಳೆಯಲ್ಲಿ ಒಂದು ಪ್ರಾಣಿ ಕೂಡ ಇಲ್ದೇ ಇರೋಂಗೆ ಕ್ಲೀನ್ ಆಗಿ ನಾಶ ಮಾಡಿ ತೊಳೆದಾಕ್ಬಿಡ್ತೀನಿ ನಾನು ಅಂತ ನನ್ ಮಗ ಕಾಗದ ಬರ್ದು ಕಳ್ಸಿದ್ದಾನೆ. ಅದು ಯಾರು ಇವಾಗ ಬರ್ತಿರೋ ಬನ್ರಿ ನನ್ನ ತಂಟೆಗೆ ನೋಡ್ತೀನಿ ಅನ್ನೋ ರೀತಿಯಲ್ಲಿ
ಆವಾಜ್ ಆಗ್ತಾ ಜೋರಾಗಿ ಜೋರು ಧ್ವನಿಯಲ್ಲಿ ಹೇಳ್ತಾಳೆ. ಮತ್ತೆ ಆ ಪತ್ರವನ್ನ ತನ್ನ ಮಗನೇ ಬರ್ದಿದ್ದಾನೆ ಅನ್ನೋ ರೀತಿಯಲ್ಲಿ ಆಕೆನೇ ಬರೆದು ತನ್ನ ಮಗನನ್ನೇ ಸಹಿ ಹಾಕಿದ್ದಾನೆ ಅನ್ನೋ ರೀತಿಯಲ್ಲಿ ಸಹಿಯನ್ನ ಹಾಕಿ ಮೊಹರನ್ನು ಕೂಡ ಹಾಕಿರೋ ರೀತಿಯಲ್ಲಿ ಅದನ್ನ ಸಿದ್ಧ ಮಾಡಿರ್ತಾಳೆ ಮುಂಚಿತವಾಗಿನೇ. ಅದನ್ನ ನೋಡೋದಿಕ್ಕೆ ತನ್ನ ಮಗಳ ಕೈಯಲ್ಲಿ ಅಕ್ಕಪಕ್ಕದವ್ರು ಎಲ್ಲರಿಗೂ ಕೂಡ ಕೊಟ್ಟು ಕಳಿಸ್ತಾಳೆ. ಎಲ್ಲರೂ ಕೂಡ ಅದನ್ನ ನೋಡ್ತಾರೆ, ಎಲ್ಲರೂ ಕೂಡ ನಿಜ ಅಂತ ನಂಬಿ ಆಕೆ ತಂಟೆಗಿರ್ಲಿ, ಆಕೆ ಬಗ್ಗೆ ಯೋಚನೆ ಮಾಡೋದಿಕ್ಕೂ ಯಾರಿಗೂ ಧೈರ್ಯ ಸಾಲದಂಗೆ ಎಲ್ಲರೂ ತಯಾರಾಗ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಸಂಪೂರ್ಣವಾಗಿ ಆಕೆ ತನ್ನ ಮಗಳನ್ನ ಕಾಪಾಡ್ಕೊಳ್ತಾಳೆ. ಮತ್ತೆ ತನ್ನ ಮಗನ್ಗೆ ಈ ರೀತಿಯಾಗಿ ಇರುವಂತ ಅಪಾಯದ ವಿಷಯ ಗೊತ್ತಾಗ್ಬೇಕು ಅನ್ನೋದನ್ನು ಆ ಕಾಗದದಲ್ಲಿ ಬರೆದು ಆ ಒಂದು 7 ಚಿನ್ನದ ನಾಣ್ಯಗಳ ಬಗ್ಗೆ ಎಲ್ಲ ವಿಚಾರಗಳನ್ನ ಮಾರ್ಮಿಕವಾಗಿ ಬರೆದು ಆತನ ಕೈಲಿ ಕೊಟ್ಟು ಕಳ್ಸಿರ್ತಾಳೆ ಮಾಸ್ಟರ್ಸ್. ಆ ರೀತಿಯಾಗಿ ಆತ ಆ ಒಂದು ಪ್ರಾಂತ್ಯದಲ್ಲೆಲ್ಲ ಓಡಾಡಿ ಆ ಯಾತ್ರಿಕ ಕಡೆಗೆ ಮಿಲಾರೇಪ ಇರುವಂತ ಒಂದು ಸ್ಥಳವನ್ನ ಸೇರ್ಕೊಂಡು ಆತನಿಗೆ ಆ ಒಂದು ಪತ್ರವನ್ನ ತಲುಪಿಸ್ತಾನೆ ಮಾಸ್ಟರ್ಸ್. ತಲುಪಿಸಿದ್ಮೇಲೆ ಆತನಿಗೆ ಅಷ್ಟು ದೂರದಿಂದ ಕಾಗದನ ತೆಗೆದುಕೊಂಡು ಬಂದಿರೋದ್ರಿಂದ ಬಹಳ ಅದ್ಭುತವಾಗಿ ಆತನಿಗೆ ಕೃತಜ್ಞತೆಯನ್ನ ತಿಳಿಸಿ ಆತನಿಗೆ ಅತಿಥಿ ಸತ್ಕಾರವನ್ನ ಮಾಡಿ ಉಪಚಾರವನ್ನ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳೋದಿಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ ಮಿಲಾರೇಪರವರು. ಆ ರೀತಿಯಾಗಿ ಆತ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇರ್ಬೇಕಾದ್ರೆ ಮಿಲಾರೇಪರವರು ಆ ಕಾಗದವನ್ನ ಓದ್ತಾರೆ. ಕಾಗದದಲ್ಲಿ ಇರ್ತಕ್ಕಂಥ ಮಾರ್ಮಿಕವಾಗಿರ್ತಕ್ಕಂಥ ವಿಚಾರ ಅವ್ರಿಗೆ ಅರ್ಥ ಆಗೋದಿಲ್ಲ. ಅಮ್ಮ ನನಗೆ ಏನೋ ಸೀಕ್ರೆಟ್ ಆಗಿ ರಹಸ್ಯವಾಗಿರ್ತಕ್ಕಂಥ ಸಂದೇಶ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ, ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಆತ ಆ ಒಂದು ವಿಷಯ ತಿಳ್ಕೊಳಕ್ಕಾಗದೆ ಚಡಪಡಿಸ್ತಾ ಇರ್ತಾರೆ ಮಾಸ್ಟರ್ಸ್ ಮಿಲಾರೇಪರವರು. ನೋಡಿ ಮಾಸ್ಟರ್ಸ್, ಅವ್ರ ತಾಯಿ ಎಷ್ಟು ಬುದ್ಧಿವಂತೆ. ಆ ಒಂದು ದೊಂತೆಯಲ್ಲೇನೆ 7 ಚಿನ್ನದ ನಾಣ್ಯ ಇರುತ್ತೆ, ಅದು ಇದೆ ಅನ್ನುವಂಥದ್ದು ಆ ಯಾತ್ರಿಕನ್ ಕೂಡ ಗೊತ್ತಿಲ್ಲ. ಮತ್ತೆ ಆ ಯಾತ್ರಿಕ ಏನಾದ್ರು ಕಾಗದ ತೆಗೆದು ಓದಿದ್ರೆ ವಿಷಯ ಇದ್ರಲ್ಲಿ ನೇರವಾಗಿ ಯಾಕೆ ಏನಾದ್ರು ಇಲ್ಲಿ ಚಿನ್ನದ ನಾಣ್ಯ ಇದೆ ತಗೋ ಅಂತ ಬರ್ದಿದ್ರೆ ಆತ ಆ ಚಿನ್ನದ ನಾಣ್ಯನ ಆತನೇ ತಗೊಳ್ಳೋದಿಕ್ಕೆ ಅವಕಾಶ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾರ್ಮಿಕವಾಗಿ ಬರ್ದಿರುವಂತದ್ದು. ಒಂದ್ ವೇಳೆ ನೋಡ್ರಿ, ಆ ಒಂದು ಮಾರ್ಮಿಕವಾಗಿರುವಂತ ವಿಚಾರ ಮಿಲಾರೇಪರ್ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಒಂದು ಸಂದೇಶವನ್ನ ತೆಗೆದುಕೊಂಡು ಬಂದಿರುವಂತವ್ರನ್ನ ನೀನ್ ಕಳಿಸ್ಕೊಡೋದಿಲ್ಲ, ಅಲ್ಲೇ ಇರಿಸ್ಕೊಳ್ತೀಯಾ ಅಂತ ಕೂಡ ಅಲ್ಲಿ ತಿಳಿಸಿರುವಂತದ್ದು. ಸೊ ಅದರ ಪ್ರಕಾರ ಈತನನ್ನ ಇಲ್ಲೇ ಇರಿಸ್ಕೋಬೇಕು, ಕಳಿಸ್ಕೊಡ್ಬಾರ್ದು ಅನ್ನೋದು ಅರ್ಥ ಆಗಿದೆ. ಆದ್ರೆ ಉಳಿದಿರ್ತಕ್ಕಂಥ ವಿಚಾರ ಮಿಲಾರೇಪರ್ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಸೊ ಆತ ಆ ಪತ್ರವನ್ನ ತೆಗೆದುಕೊಂಡು ಲಾಮಾರ್ ಅವರ ಬಳಿಗೆ ಹೋಗ್ತಾರೆ. ಹೋದಾಗ ಕೇಳ್ತಾರೆ, ಇದೇನೋ ಇದೆ ಮಾರ್ಮಿಕವಾಗಿ ನನ್ಗಿದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಆತ ಆ ಪತ್ರವನ್ನ ಒಂದ್ಸತಿ ನೀನ್ ಗಟ್ಟಿಯಾಗಿ ಓದು ಅಂತ ಹೇಳ್ತಾರೆ. ಅದರಲ್ಲಿ ಏನೇನ್ ವಿಷಯ ಬರ್ದಿರ್ತಾರೆ ಅವ್ರ ತಾಯಿಯವರು ಅಂತಂದ್ರೆ, ನೋಡು ಈ ರೀತಿಯಾಗಿ ಎಲ್ಲರೂ ಇಲ್ಲಿ ಸತ್ತಿದ್ದಾರೆ, ಅದಕ್ಕೆ ನೀನು ನಾನೇ ಕಾರಣ ಅಂತ ನಿನ್ನನ್ನ ಕೊಲ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಮತ್ತೆ ಇವರೆಲ್ಲರೂ ಇಷ್ಟೊಂದು ನಮ್ಮನ್ನ ಅಸಹ್ಯ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ನೋಡು, ಈ ಆಲಿಕಲ್ಲು ಮಳೆ 9 ರೀತಿಯಾಗಿರ್ತಕ್ಕಂಥ ಆಲಿಕಲ್ಲು ಮಳೆ ಇದೆ ಅಂತ ನಾನು ಕೇಳಿದೀನಿ. ಅದ್ರಲ್ಲಿ ಯಾವ್ದಾದ್ರು ಒಂದು ಮಳೆಯನ್ನ ಸುರಿಸುವಂತ ವಿದ್ಯೆಯನ್ನ ನೀನ್ ಕಲ್ತ್ಕೊಂಡು ಊರಿನ ಮೇಲೆ ನೀನು ಆ ಮಳೆಯನ್ನ ಸುರಿಸಿ ಅವ್ರಿಗೆಲ್ಲರಿಗೂ ತಕ್ಕ ಪಾಠವನ್ನ ನೀನ್ ಕಲ್ಸ್ಬೇಕು. ಊರವ್ರ ಮೇಲೂ ಕೂಡ ನೀನ್ ಸೇಡನ್ನ ತೀರ್ಸ್ಕೋಬೇಕು, ಆವಾಗ್ಲೇ ಈ ತಾಯಿಗೆ ತೃಪ್ತಿ ಆಗೋದು ಅಂತ ಬರ್ದಿದ್ದಾರೆ ಅನ್ನೋದು ಓದ್ತಾರೆ. ಅದ್ರ ಜೊತೆಗೆ ಆ ಒಂದು ಮಾರ್ಮಿಕವಾಗಿರುವಂತ ವಿಚಾರವನ್ನು ಕೂಡ ಓದ್ತಾರೆ. ಇಷ್ಟೆಲ್ಲ ಕೂಡ ವಿಚಾರ ಆ ಒಂದು ಪತ್ರದಲ್ಲಿ ಇರುತ್ತೆ. ಆವಾಗ ಆ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನ ಕೇಳಿದಾಗ ನೋಡ್ರಿ, ಆ ಲಾಮರ್ ಅವ್ರಿಗೂ ಅರ್ಥ ಆಗಲ್ಲ ಆ ಮಾರ್ಮಿಕವಾಗಿರೋ ವಿಚಾರ ಏನು ಅಂತ. ಏನದು, ಉತ್ತರ ಕಣಿವೆಯಲ್ಲಿ ಕಪ್ಪನೆಯ ಮೇಘದ ಮುಸುಕಿನಲ್ಲಿ ಇರುವಂತ ನಕ್ಷತ್ರಗಳ ಬೆಳಕಿನ ಬಳಿ ಹುಡುಕು, ಅಲ್ಲಿ ನಿನ್ಗೆ 7 ಜನ ನೆಂಟರು ಸಿಗ್ತಾರೆ, ಇದೆಲ್ಲ ಇದೆಯಲ್ಲ, ಅದು ಏನು ಅನ್ನೋದು ಆ ಲಾಮರ್ ಅವ್ರಿಗೂ ಕೂಡ ಅರ್ಥ ಆಗೋದಿಲ್ಲ. ಆ ರೀತಿಯಾಗಿ ಲಾಮರ್ ಅವರು, ಮಿಲಾರೇಪರ್ ಅವರು, ಅವರ ಶಿಷ್ಯರು ಎಲ್ಲರೂ ಕೂಡ ತಲೆ ಕೂದಲು ಕಿತ್ಕೊಳ್ಳಂಗ ಆಗ್ತಾ ಇರುತ್ತೆ, ಇದೇನಪ್ಪ ಇದೇನಿದು ಅಂತ. ಆ ಸಮಯದಲ್ಲಿ ಲಾಮರ್ ಅವರ ಪತ್ನಿ ಅಲ್ಲಿಗೆ ಬರ್ತಾಳೆ. ಬಂದಾಗ ಆಕೆ ಕೂಡ ಪತ್ರ ಕೊಡಿ ಅಂತ ಇಸ್ಕೊಂಡು ಓದ್ದಾಗ ಆ ಒಂದು ರಹಸ್ಯವಾಗಿರ್ತಕ್ಕಂಥ ಸಂದೇಶ ಏನಿದೆ ಅದು ಆಕೆಗೆ ಅರ್ಥ ಆಗತ್ತೆ. ಆಕೆ ಏನ್ ಹೇಳ್ತಾಳೆ ಗೊತ್ತಾ, ಆಕೆಗೆ ಅರ್ಥ ಆದ್ಮೇಲೆ ನೀವು ಆ ಒಂದು ಸಂದೇಶ ತಂದಿರ್ತಕ್ಕಂಥ ಆತನನ್ನ ಇಲ್ಲಿ ಕರ್ಕೊಂಡ್ ಬನ್ರಿ ಅಂತ ಹೇಳ್ತಾಳೆ. ಆತ ದೊಂತೆ ಸಮೇತ ಅಲ್ಲಿಗೆ ಬರ್ತಾನೆ, ತನ್ನ ಸಾಮಾನು ಸರಂಜಾಮುಗಳ ಜೊತೆ ಆ ದೊಂತೆಯನ್ನು ಹೊತ್ಕೊಂಡು ಬರ್ತಾನೆ. ಆ ದಿನ ರಾತ್ರಿ ಆತನಿಗೆ ವಿಶೇಷವಾಗಿರ್ತಕ್ಕಂಥ ಅತಿಥಿ ಸತ್ಕಾರವನ್ನ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿ, ಚಾಂಗನ್ನ ವಿಶೇಷವಾಗಿ ತುಂಬಾ ಮತ್ತು ಬರ್ಸೋ ರೀತಿಯಲ್ಲಿ ಚಾಂಗನ್ನ ತಯಾರು ಮಾಡಿ ಆತನಿಗೆ ಹೆಚ್ಚು ಚಾಂಗನ್ನ ಕುಡಿಯೋ ಹಾಗೆ ಮಾಡ್ತಾರೆ. ಮಾಡಿದ್ದಾದ್ಮೇಲೆ ಆಕೆ ಒಂದು ಹಾಡನ್ನ ಹೇಳ್ತಾ ಒಳಗಡೆಗೆ ಹೊರಗಡೆಗೆ ಓಡಾಡ್ತಾ ನೃತ್ಯವನ್ನ ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ಹಾಡನ್ನ ಹೇಳ್ತಾ ಓಡಾಡ್ತಾ
ಮತ್ತೆ ಆತನ ಬಳಿ ಇರುವಂತ ದೊಂತೆಯನ್ನ ತುಂಬಾ ಉಪಾಯದಿಂದ ತೆಗೆದುಕೊಳ್ತಾಳೆ. ಆ ಒಂದು ದೊಂತೆ ಏನೋ ಉದ್ದೇಶದಿಂದ ತಗೊಂಡಿದ್ದಾಳೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು, ಆತನಿಗೂ ಗೊತ್ತಾಗ್ಬಾರ್ದು, ಆ ರೀತಿಯಾಗಿ ತೆಗೆದುಕೊಳ್ತಾಳೆ. ಮತ್ತೆ ಅದನ್ನ ಅದೇ ರೀತಿಯಾಗಿ ಹಾಡ್ತಾ ನರ್ತನ ಮಾಡ್ತಾ, ಈ ಒಂದು ದೊಂತೆ ಇದ್ರೆ ಸಾಕು, ಚಳಿ ಅನ್ನೋದೇ ಇರೋದಿಲ್ಲ, ಎಷ್ಟು ದೂರ ಬೇಕಾದ್ರೂ ಆರಾಮವಾಗಿ ಪ್ರಯಾಣ ಮಾಡ್ಬೋದು ಅಂತ ಆ ದೊಂತೆಯನ್ನ ಹೊಗಳ್ತಾ ಒಳಗಡೆ ಹೋಗೋದು ಬರೋದು ಮಾಡ್ತಾ ಮತ್ತೆ ಒಳಗಡೆ ಹೋಗ್ತಾಳೆ. ಒಳಗಡೆಗೆ ಹೋಗಿ ಆ ಒಂದು ಕಪ್ಪನೆಯ ಬಟ್ಟೆ ಎಲ್ಲ ಏನಿತ್ತು ಆ ಒಂದು ಪ್ರದೇಶ ಅದನ್ನೆಲ್ಲ ತೆಗೆದು ಅಲ್ಲಿ ಇರ್ತಕ್ಕಂಥ 7 ಚಿನ್ನದ ನಾಣ್ಯಗಳನ್ನ ಆಕೆ ಹೊರಗಡೆಗೆ ತೆಗಿತಾಳೆ ಮಾಸ್ಟರ್ಸ್. ತೆಗೆದ್ಬಿಟ್ಟು ಮತ್ತೆ ಅದೇ ಪ್ರಕಾರ ಒಂಚೂರು ಅನುಮಾನ ಬರ್ದೇ ಇರೋ ರೀತಿಯಲ್ಲಿ ಅದಕ್ಕೆ ಹೊಲಿಗೆ ಕೆಲಸವನ್ನ ಮಾಡಿ ಮತ್ತೆ ನಕ್ಷತ್ರಗಳು ಕಾಣುವ ಹಾಗೆ ಎಲ್ಲವನ್ನು ಕೂಡ ಅದೇ ರೀತಿಯಾಗೇನೆ ಆಕೆ ಸೆಟ್ರೇಟ್ ಮಾಡ್ತಾಳೆ ಮಾಸ್ಟರ್ಸ್. ಈ ರೀತಿಯಾಗಿ ಮಾಡಿ ಪುನಃ ಆ ದೊಂತೆಯನ್ನ ತೆಗೆದುಕೊಂಡು ಬಂದು ಆತನಿಗೇನೆ ಕೊಡ್ತಾಳೆ. ಈ ರೀತಿಯಾಗಿ ಆಕೆ ಬಹಳ ಅದ್ಭುತವಾಗಿ ತುಂಬಾ 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 ಜಾಣತನದಿಂದ ಸಿಕ್ಕು ಪ್ರಶ್ನೆಯಾಗಿರ್ತಕ್ಕಂಥ ಒಗಟಾಗಿ ಇದ್ದಂತ ಆ ಒಂದು ರಹಸ್ಯಕರವಾಗಿರ್ತಕ್ಕಂಥ ಆ ಒಂದು ಸಂದೇಶವನ್ನ ಆಕೆ ಬಿಡಿಸ್ತಾರೆ ಮಾಸ್ಟರ್. ಈ ರೀತಿಯಾಗಿ ಆ ಒಂದು ಕೆಲಸ ಆದ್ಮೇಲೆ ನೆಕ್ಸ್ಟ್ ನಡೆಯುವಂತ ಒಂದು ಕೆಲಸ ಏನಿದೆ ಅದು ಬಹಳ ಅದ್ಭುತವಾಗಿ ಇರುತ್ತೆ ಮಾಸ್ಟರ್ಸ್. ಅದು ಏನು ಅನ್ನುವಂಥದ್ದನ್ನ ನಾವು ನಾಳೆ ದಿನ ತಿಳ್ಕೊಳ್ಳೋಣ. ಇಷ್ಟೊತ್ತು ಕೂಡ ಇಷ್ಟೆಲ್ಲ ವಿಚಾರಗಳನ್ನ ಈ ಒಂದು ವೇದಿಕೆಯಲ್ಲಿ ಹಂಚ್ಕೊಳ್ಳೋದಿಕ್ಕೆ ನನಗೆ ಅವಕಾಶ ಆಗಿದೆ. ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಈ ಒಂದು ವೇದಿಕೆಗೆ ರಂಗನಾಥ್ ಸರ್ ಅವರಿಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದ್ಸರಿ ಇವತ್ತಿಂದ ಈ ಮಿಲೇರಪ್ಪ ಜೀವನ ಚರಿತ್ರೆ ನಾವು ಕೆಲವೊಂದು ಅವಕಾಶ ಕಲ್ಪಿಸಿದಕ್ಕೂ ತಮಗೂ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ, ಇವತ್ತಿಂದ ಸ್ನೇಹಿತರೆ ಮತ್ತೆ ಶುರುವಾಗಿದೆ. ಈಗಾಗಲೇ 5 ಭಾಗಗಳು ಮಾಡ್ಕೊಂಡಿದ್ವಿ ಮಿಲೇರಪ್ಪ ಜೀವನ ಚರಿತ್ರೆ ಇಂದಿನ ತಿಂಗಳಲ್ಲಿ. ಈ ತಿಂಗಳಲ್ಲಿ ಮತ್ತೆ ಒಂದ್ಸರಿ 8 ಭಾಗಗಳು ಇಟ್ಕೊಂಡಿದ್ವಿ. ಈ ಅದ್ಭುತ ಜ್ಞಾನ ತಿಳ್ಕೊಂತ ಹೋಗಿ, ಮತ್ತೆ ಇವರು ಒಂದೇ ಜನ್ಮದಲ್ಲಿ ಬುದ್ಧತ್ವ ಹೊಂದಿರೋರು ಅನ್ನೋದು ಪ್ರಧಾನ ವಿಷಯ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ಅಷ್ಟು ಉತ್ತಮ. ಯಾಕಂದ್ರೆ ನಾವು ನಮ್ಮ ಜೀವನದಲ್ಲಿ ಅದೇ ಗುರಿ ಇಟ್ಕೊಂಡಿದ್ವಿ, ಅದಕ್ಕೋಸ್ಕರ ನಾವೆಲ್ಲರೂ ಈ ವೇದಿಕೆಯಲ್ಲಿ ಸೇರಿದ್ವಿ. ಅದರಿಂದ ಪ್ರತಿಯೊಬ್ಬರು ಮನನ ಮಾಡ್ಕೊಳ್ಳಿ. ಏನೇನು ನೀವು ಕೇಳಿಸ್ಕೊಂತಿರೋ ಇಲ್ಲಿ ಪ್ರತಿಯೊಂದು ಮನೆಗೆ ಹೋದ್ಮೇಲೆ ಯಾವುದೋ ಒಂದು ಸಮಯದಲ್ಲಿ ಸಾಯಂಕಾಲನೋ ನಿಮ್ಮ ಕೆಲಸ ಆದ್ಮೇಲೆನೋ ಮನನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಎಲ್ಲ ಮತ್ತೆ ಜೀರ್ಣವಾಗತ್ತೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಬರುವಾಗ ಏನು ಮಾಡಬೇಕು ಅಂತ ಒಂದು ದಾರಿ ಸಿಗುತ್ತೆ. ಅದಕ್ಕೋಸ್ಕರ ಇಂಥ ಅದ್ಭುತ ಈ ವಿಜ್ಞಾನವನ್ನು, ಈ ಅದ್ಭುತವಾದ ಈ ಜೀವನ ಚರಿತ್ರೆಯನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಸ್ನೇಹಿತರೆ. ಈಗ ಮುಂದಿನ ಅಂಶಕ್ಕೂ ಅಂದ್ರೆ ಮುಂದಿನ ನಿಮ್ಮ ಪ್ರಶ್ನೆಗಳು ಅನಿಸಿಕೆಗಳು ಏನಿದ್ರೆ ಕೊಡೋಕ್ಕೆ ಪ್ರಯತ್ನ ಮಾಡಿ. ಮೊದಲ ಮೇಡಮ್, ತುಂಬಾ ಅದ್ಭುತವಾಗಿ ಇವತ್ತು ಮಿಲೇರಪ್ಪ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀರಾ. ಅಂದ್ರೆ ಹಿಂದಿನ ತಿಂಗಳಷ್ಟೇ ನಮ್ಗೆ ಒಳ್ಳೆ ಜ್ಞಾನ ಕೊಟ್ಟಿದ್ರಿ, ಈ ತಿಂಗಳು ಮತ್ತೆ ಮುಂದುವರಿಸ್ತಾ ಇದ್ದೀರಾ. ನಾವೀಗ ಅರ್ಥ ಮಾಡ್ಕೊಳಕ್ ಇದನ್ನ ಪದೇ ಪದೇ ಮನನ ಮಾಡ್ಕೋಬೇಕು, ಅವಾಗ ಮಾತ್ರ ನಮಗ ಅದ್ರದ್ದು ಜ್ಞಾನ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ಆದ್ರೆ ಅಂದ್ರೆ ಆತ್ಮ ಉದ್ಧಾರಕ್ಕೆ ಈ ಪುಸ್ತಕವನ್ನು ಮತ್ತೆ ಮತ್ತೆ ಓದ್ಕೊಂಡು ಮನನ ಮಾಡ್ಕೋಬೇಕು ಅಂತ ಹೇಳಿಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಯಾರಾದ್ರೂ ನಿಮ್ಮ ಒಂದು ಅಂದ್ರೆ ಈ ಇದ್ರ ಬಗ್ಗೆ ಸ್ವಾಧ್ಯಾಯದ ಬಗ್ಗೆ ಅಭಿಪ್ರಾಯ ಇದ್ರೆ ಹೇಳಿ. ಮೇಡಮ್, ಮೊದಲಿಗಳಾಗಿ ನಾನೇ ಮಾತಾಡ್ಬೋದಾ? ಇಲ್ಲಿಯ ತನಕ ಮಾತಾಡ್ಬೋದು ಮೇಡಮ್. ನಮಸ್ತೆ. ನಮಸ್ತೆ ಅಶ್ವಿನಿ. ನಮಸ್ತೆ ಅಮ್ಮ. ಪ್ರತಿ ತಿಂಗಳಲ್ಲಿ ನಿಮ್ಮ ಮಾತು ಕೇಳೋದು, ನಿಮ್ಮ ಸ್ವಾಧ್ಯಾಯ ಕೇಳೋದು ಅಂತಂದ್ರೆ ನಿಜವಾಗ್ಲೂ ನಾವೆಲ್ಲರೂ ಕಾತರರಾಗಿರ್ತೀವಿ. ಯಾಕೆಂತಂದ್ರೆ ಮಕ್ಕಳಿಗೆ ಒಂದು ಏನಾದ್ರೂ ಕ್ಯೂರಿಯಾಸಿಟಿ ಇರುತ್ತೆ. ಅಜ್ಜಿ ತಾತ ಒಂದ್ ಕತೆ ಹೇಳು ಅಂತ ಕೇಳಿದಾಗ ಅವರು ಹೇಳ್ತಾ ಇರ್ತಾರೆ, ಕೂಲಂಕುಷವಾಗಿ ಒಂದು ಸ್ಟೋರಿನೇ ಹೇಳ್ತಾ ಇದ್ದಾಗ ಖುಷಿ ಪಡ್ತಾರೆ. ಆ ರೀತಿ ನಿಮ್ ಕತೆ ಕೇಳ್ತಾ ನಾವು ಖುಷಿ ಪಡ್ತಾ ಇರ್ತೀವಿ. ಅಷ್ಟೊಂದು ಸುಮಧುರವಾಗಿ ನಿಮ್ಮ ವಾಯ್ಸ್ ನಲ್ಲಿ ಹೇಳ್ತಾ ಇರ್ತೀರಾ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಂದೊಂದು ಪ್ರಶ್ನೆ. ಈಗ ಈ ಜನ್ಮದಲ್ಲಿ ಏನಾದ್ರೂ ತಪ್ಪುಗಳು ನಾವು ಕರ್ಮಗಳು ಮಾಡಿದಾಗ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಎಷ್ಟೆಷ್ಟೋ ಜನ್ಮಗಳು ಬೇಕಾಗುತ್ತೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಮಿಲಾರೆಪ್ಪ ಅವರು ಒಂದೇ ಜನ್ಮದಲ್ಲಿ ಹಲವಾರು ತರ ಕುಕೃತ್ಯಗಳನ್ನ ಮಾಡ್ತಾ ಒಂದೇ ಜನ್ಮದಲ್ಲಿ ಅದನ್ನ ಸರಿಪಡಿಸ್ಕೊಂಡ್ರು, ಅವರು ಬುದ್ಧತ್ವವನ್ನು ಪಡೆದ್ರು ಅಂತ ಹೇಳ್ತಿದ್ದೀರಲ್ವಾ, ಇದು ಸಾಧ್ಯನಾ ಮೇಡಮ್? ಅದ್ ಹೇಗೆ ಅಂತ ಪ್ರಶ್ನೆ.
ನಮ್ಗೆ ಪತ್ರಿಜಿಯವರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಬುದ್ಧನಿಗೆ ಪಡ್ಕೊಳಕ್ಕಾಗಿದೆ ಅಂದ್ರೆ ನಮಗೂ ಪಡ್ಕೊಳಕ್ಕಾಗತ್ತೆ, ಬಾಬಾಜಿಗ್ ಪಡ್ಕೊಳಕ್ಕಾಗಿದೆ ಅಂದ್ರೆ ನಮಗೂ ಪಡ್ಕೊಳಕ್ಕಾಗತ್ತೆ, ನಾನ್ ಪಡ್ಕೊಂಡಿದೀನಿ ಅಂದ್ರೆ ನಿಮ್ಗೂ ಪಡ್ಕೊಳಕ್ಕಾಗತ್ತೆ. ಎಲ್ಲರೂ ಏನನ್ ಬೇಕಾದ್ರೂ ಪಡ್ಕೋಬಹುದು, ಆದ್ರೆ ಅದಕ್ಕೆ ತಕ್ಕಂತ ಸಾಧನೆ ಮಾಡ್ಬೇಕು ಅಷ್ಟೇ ಅಂತ. ಜ್ಞಾನಾಗ್ನಿ ದಗ್ಧ ಕರ್ಮಾಣ ಅನ್ನುವಂಥದ್ದು, ಸೇವೆ ಅನ್ನುವಂಥದ್ದು, ಪ್ರಚಾರ ಅನ್ನುವಂಥ ಅಸ್ತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ನಾವ್ ಏನಾದ್ರೂ ಒಂದು ಕರ್ಮ ಮಾಡಿದೀವಿ, ತಪ್ಪು ಮಾಡಿದೀವಿ, ಇದು ತಪ್ಪು ಅಂತ ಗೊತ್ತಾದ್ಮೇಲೆ ಈಗ ನಾನ್ ತಪ್ಪು ಮಾಡ್ತಾ ಇದ್ದೀನಿ, ಪರವಾಗಿಲ್ಲ ಬಿಡು, ಒಂದಷ್ಟು ಪ್ರಚಾರ ಮಾಡ್ಬಿಟ್ಟು ಒಂದಷ್ಟು ಸೇವೆ ಮಾಡ್ಬಿಟ್ರೆ ಈ ಪಾಪ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಬಿಡು ಅಂತ ಅನ್ಕೊಂಡ್ರೆ, ಆವಾಗ ಗೊತ್ತಿದ್ದು ತಪ್ಪು ಮಾಡಿದಾಗ ಅದು ಸೇವೆ ಮಾಡಿ ಹೋಗುತ್ತೆ ಅಂತ ಈ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಅಲ್ಲಿ ಮತ್ತೊಂದಷ್ಟು ಕರ್ಮ ಹೆಚ್ಚಾಗೋದಕ್ಕೆ ಅವಕಾಶ ಆಗತ್ತೆ ಹೊರತು ಅದಲ್ಲೂ ಹೋಗೋದಿಲ್ಲ. ಅಂದ್ರೆ ಇಲ್ಲ ಅರ್ಥ ಏನಪ್ಪಾ ಅಂತಂದ್ರೆ, ತಿಳ್ಕೊಂಡಿರ್ತಕ್ಕಂಥ ಸತ್ಯ ಏನಿರುತ್ತೆ ಅದನ್ನ ನಿತ್ಯ ಜೀವನದಲ್ಲಿ ಪ್ರಾಮಾಣಿಕವಾಗಿ ತ್ರಿಕರಣ ಶುದ್ಧಿಯಿಂದ ಅಳವಡಿಸ್ಕೊಂಡು ಆ ದಾರಿಯಲ್ಲಿ ನಡಿಬೇಕು. ಆ ದಾರಿಯಲ್ಲಿ ನಡೀತಾ ಇದ್ದಾಗ ಮಿಲಾರೇಪರ್ ಅವ್ರಿಗೆ ಎಷ್ಟು ತೀವ್ರವಾದ ತುಡಿತಾ ಇತ್ತು, ಬರ್ನಿಂಗ್ ಫೈರ್, ಆಸ್ಪಿರೇಷನ್ ಅಂತ ಹೇಳ್ತೀವಿ, ಆ ಒಂದು ಬರ್ನಿಂಗ್ ಫೈರ್ ಅವರಲ್ಲಿ ಇದ್ದಿದ್ರಿಂದ ಅವ್ರು ಎಲ್ಲವನ್ನೂ ಕೂಡ ಪ್ರಕ್ಷಾಳನೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಸಾಧ್ಯ ಆಯ್ತು. ಆ ರೇಂಜ್ ಅಲ್ಲಿ ನಾವು ಇದ್ರೆ ನಾವು ಕೂಡ ಪ್ರಕ್ಷಾಳನೆ ಮಾಡ್ಕೊಳ್ಳೋಷ್ಟು ಸಾಧನೆಯನ್ನ ನಾವು ಮಾಡಿದ್ದೇ ಆದ್ರೆ ಖಂಡಿತವಾಗಿಯೂ ಕೂಡ ಇದೇ ಜನ್ಮದಲ್ಲೇ ನಾವು ಬುದ್ಧತ್ವವನ್ನ ಪಡ್ಕೋಬಹುದು. ಇಟ್ ಈಸ್ ಪಾಸಿಬಲ್ ಅನ್ನೋದಕ್ಕೇನೆ ಮಿಲಾರೇಪರ್ ಅವರ ಜೀವನ ಚರಿತ್ರೆ ಸಾಕ್ಷಿಯಾಗಿ ಇರೋದು. ಅದಕ್ಕೋಸ್ಕರನೇ ಅವರ ಜೀವನ ಚರಿತ್ರೆಯನ್ನ ಎಲ್ಲರೂ ಓದ್ಬೇಕು ಅಂತ ಆ ರೇಂಜ್ ಅಲ್ಲಿ ಪತ್ರಿಜಿಯವರು ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಇಟ್ ಈಸ್ ಪಾಸಿಬಲ್. ನಿಮ್ಮ ಪ್ರಶ್ನೆಗೆ ಉತ್ತರ, ಇಟ್ ಈಸ್ ಪಾಸಿಬಲ್ ವೆನ್ ಯು ಆರ್ ಇನ್ ದಟ್ ಆಸ್ಪಿರೇಷನ್, ವೆನ್ ಯು ಆರ್ ಇನ್ ದಟ್ ಎಫರ್ಟ್ಸ್. ಈಗ ನಾವುಗಳು ಕೂಡ ತಿಳಿದೆಯೋ ಅನೇಕ ತಪ್ಪುಗಳನ್ನ ಮಾಡಿದಾಗ ಯಾವ ರೀತಿಯಪ್ಪ ಪ್ರಕ್ಷಾಳನೆ ಮಾಡ್ಕೊಳ್ಳೋದು ಅನ್ನೋ ಪ್ರಶ್ನೆಯಲ್ಲಿದ್ದಾಗ ಈ ಮಿಲಾರೇಪ ಜೀವನ ಚರಿತ್ರೆ ನೀವೇನ್ ಸ್ವಾಧ್ಯಾಯ ಕೊಡ್ತಾ ಇದ್ದೀರಾ ಅದನ್ನ ಪ್ರತಿನಿತ್ಯ ಕೇಳ್ತಾ ಹೋದ್ರೆ ನಮಗೂ ಇದ್ರಲ್ಲಿ ಉತ್ತರ ಸಿಗುತ್ತೆ ಅನ್ನೋದು ನಂಬಿಕೆ ಬಂತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈ ಸಂದೇಶವನ್ನ ಕೊಡೋದಿಕ್ಕೇನೆ ಈ ಪುಸ್ತಕ ನನ್ನ ಜೀವನದೊಳಕ್ಕೂ ಬಂದಿದ್ದು. ನನ್ನ ಜೀವನದೊಳಕ್ಕೆ ಬಂದಿರ್ತಕ್ಕಂಥ ಈ ಪುಸ್ತಕದ ವಿಚಾರ ನಿಮ್ ಜೀವನದೊಳಕ್ಕೂ ಯಾಕೆ ಬರ್ತಾ ಇದೆ ಅಂದ್ರೆ ನಿಮ್ಗೂ ಕೂಡ ಇದ್ರ ಅವಶ್ಯಕತೆ ಇದೆ. ಈ ಕೋನ ನಿಮ್ಗೆ ಎಲ್ಲರಿಗೂ ಪರಿಚಯ ಆಗ್ಬೇಕು ಅಂತ. ನಾವ್ ಮಾಡಿದ್ ನಾವ್ ಅನ್ಭವಿಸ್ಬೇಕು ಅಂತಂದಾಗ ನಾವ್ ಅನ್ಭವಿಸ್ಲೇಬೇಕು. ಅದು ಯಾವಾಗ ನಾವು ಶರೀರ ಸ್ಥಿತಿಯಲ್ಲಿ ಇದ್ದಾಗ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಈಗ 3ನೇ ಪುಸ್ತಕ ಟ್ರಾನ್ಸ್ಲೇಷನ್ ಮಾಡುವಂತದ್ದು ಆಗೋಗಿದೆ ಅಲ್ವಾ, ಪತ್ರಿಜಿ ಪ್ರಬೋಧನೆಗಳು ಅಂತ. ಆ ಒಂದು ಪುಸ್ತಕದಲ್ಲಿ ಪತ್ರಿಜಿ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೊಟ್ಟಿರುವಂತ ಸ್ಪೀಚಸ್ ಏನಿರುತ್ತೆ ಆ ಸ್ಪೀಚಸ್ ಅನ್ನ ಟೆಕ್ಸ್ಟ್ ರೂಪದಲ್ಲಿ ಅಲ್ಲಿ ತಂದಿರುವಂತದ್ದು. ತೆಲುಗುನಲ್ಲಿ ಅದೆಲ್ಲ ಸಂಗ್ರಹ ಮಾಡಿರೋದ್ರು. ನಾನು ಇವಾಗ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡುವಂತ ಅದ್ಭುತ ಅವಕಾಶ ನನಗೆ ಸಿಕ್ಕಿರೋದು. ಅದರಲ್ಲಿ ಅಷ್ಟು ಚೆನ್ನಾಗಿ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಪತ್ರಿಜಿಯವರು. ನಾನು ಶರೀರ ಅಂತಾನೆ ಯಾರು ಭಾವಿಸ್ತಾ ಇರ್ತಾರೋ ಅವ್ರು ಶರೀರ ಸಾಯ್ಲೇಬೇಕು, ಬೇರೆ ದಾರಿ ಇಲ್ಲ. ಆದ್ರೆ ನಾನು ಶರೀರ ಅಲ್ಲ ಆತ್ಮ ಅಂತಂದಾಗ ಅಲ್ಲಿ ಯಾವುದು ಏನು ಮಾಡೋದಿಕ್ಕಾಗೋದಿಲ್ಲ ಅನ್ನುವಂತ ವಿಷಯವನ್ನ ತಿಳಿಸಿದ್ದಾರೆ. ಕರೋನಾಗೆ ಎಕ್ಸಾಂಪಲ್ ಅನ್ನ ಕೊಡ್ತಾ, ಕರೋನಾ ಬಂದಾಗ ನಾನು ಶರೀರ ಅಂತ ಭಾವಿಸಿದವ್ರೆಲ್ಲರೂ ಕೂಡ ಅವ್ರೆಲ್ಲಾ ಶರೀರಗಳನ್ನ ಆ ಕರೋನಾ ಮುಗಿಸ್ಬಿಡ್ತು. ಆದ್ರೆ ಕರೋನಾವನ್ನ ಒಂದ್ ಪ್ರೀತಿಯಿಂದ ಭಕ್ತಿ ಭಾವದಿಂದ ನೋಡಿರೋಂಥವ್ರನ್ನೆಲ್ಲಾರನು ಕೂಡ ಅದು ಅಷ್ಟೇ ಪ್ರೀತಿಯಿಂದ ಭಕ್ತಿ ಭಾವದಿಂದಾನೇ ನೋಡಿ ಅವ್ರನ್ನೆಲ್ಲಾರನು ಕೂಡ ಉಳಿಸಿದೆ ಅನ್ನುವಂತ ಅದ್ಭುತವಾದ ವಿಚಾರಗಳನ್ನ ಅವ್ರ ಅದ್ರಲ್ಲಿ ತಿಳಿಸಿರುವಂತದ್ದು ಇದೆ. ಹಾಗಾಗಿ ಈ ಒಂದು ಶರೀರ ಅನ್ನುವಂಥದ್ದು ಏನಿದೆ, ಈ ಒಂದು ಸಾಧನೆ ಅನ್ನುವಂಥದ್ದೇನಿದೆ, ಇದೆಲ್ಲವನ್ನು ಕೂಡ ನಾವು ತಿಳ್ಕೊಂಡಾಗ ಈ ಮಿಲಾರೇಪರ್ ಅವರ ಜೀವನ ಚರಿತ್ರೆ ಎಷ್ಟು ಅದ್ಭುತ ಅನ್ನುವಂಥದ್ದು ಅರ್ಥ ಆಗತ್ತೆ. ನಾವು ಮಾಡಿರುವಂತ ಕರ್ಮ ನಾವು ಅನುಭವಿಸ್ಲೇಬೇಕು ಅನ್ನುವಂಥದ್ದು ಯಾವಾಗ ಅಂತಂದ್ರೆ ಒಂದು ತುಂಬಾ ಕೆಳಮಟ್ಟದಲ್ಲಿದ್ದಾಗ, ಅಷ್ಟೇ ಪರಿಮಿತವಾದಂತ ಜ್ಞಾನ ಇದ್ದಾಗ ನಾವು ಮಾಡಿದ್ದು ನಾವು ಅನುಭವಿಸ್ಬೇಕು. ಇಲ್ಲ ಅಂತಂದಾಗ ಅದನ್ನ ಮೀರಿ ಕರ್ಮಗಳನ್ನ ಪ್ರಕ್ಷಾಳನೆ ಮಾಡ್ಕೊಳ್ಳೋದಿಕ್ಕೂ ಅವಕಾಶ ಇದೆ ಅನ್ನುವಂಥ ಜ್ಞಾನವನ್ನ ಪಡ್ಕೊಂಡು ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಹಾಕಿದಾಗ ಮಿಲಾರೇಪರ್ ಅವರ ಹಾಗೆ ಎಲ್ಲ ಕರ್ಮಗಳನ್ನು ಕೂಡ ಒಂದೇ ಜನ್ಮದಲ್ಲೇ ಪ್ರಕ್ಷಾಳನೆ ಮಾಡ್ಕೊಂಡು ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದ್ಬೋದು. ಬುದ್ಧತ್ವ ಅಷ್ಟೇ ಅಲ್ಲ, ಅಮರತ್ವವನ್ನು ಕೂಡ ಹೊಂದಬಹುದು. ಇಟ್ ಈಸ್ ಪಾಸಿಬಲ್. ರೈಟ್. ಸೊ ಇಲ್ಲಿ ಒಂದು ವಿಷಯ ಹಂಚ್ಕೋಬೇಕು ನಾವು. ಈಗ ಮೇಡಮ್ ಈಗಾಗಲೇ ಹೇಳ್ತಾ ಇದ್ರಲ್ಲ, ಪತ್ರಿಜಿ ಪ್ರಬೋಧನೆಗಳು ಆಲ್ರೆಡಿ ಅನುವಾದ ಮಾಡಿದ್ದಾರೆ. ಸೊ ಕನ್ನಡದಲ್ಲಿ ಈಗ ಆಲ್ಮೋಸ್ಟ್ ಮುಗಿತಾ ಇದೆ. ಇನ್ನು ಪ್ರಿಂಟಿಂಗ್ ಹೋಗೋ ಸಮಯ ಬರ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಒಂದು ಚರ್ಚೆ ಮಾಡಿದ್ವಿ. ಸೊ ಮೇಡಮ್, ಇದು ಮಹಾತಾರ್ ಫೌಂಡೇಶನ್ ನಮಗೆ ಮಹಾತಾರ್ ಪಿರಮಿಡ್ ಪಬ್ಲಿಕೇಶನ್ಸ್ ಅಂತ ಒಂದು ವಿಂಗ್ ಇದೆ, ಒಂದು ಸಪರೇಟ್ ಯೂನಿಟ್ ಇದೆ. ಸೊ ಅದರಿಂದ ನಾವು ಇದು ಪ್ರಚನೆ ಮಾಡೋಣ ಅಂತ ಹೇಳಿದ್ವಿ, ಪ್ರಿಂಟಿಂಗ್ ಮಾಡೋಣ ಅಂತ ಹೇಳಿದ್ವಿ. ಯಾಕಂದ್ರೆ ಅಂತ ಅದ್ಭುತ ಅವಕಾಶ ಮತ್ತೆ ಸಿಗೋದಿಲ್ಲ.
ಸೊ ಈ ಬುಕ್ ಅನ್ನೋದೇ ಅದ್ಭುತ. ಅಂದರೆ ಪತ್ರಿಜಿ ಪ್ರಬೋಧನಗಳೇ ಒಂದೊಂದು ಪ್ರಬೋಧನಗಳು ಹೇಗಿರುತ್ತೆ ಗೊತ್ತಾ? ಅದು ನಿಮ್ಮ ಇಡೀ ಜೀವನವನ್ನೇ ಬದಲಾವಣೆ ಮಾಡೋಂಥ ಅವಕಾಶ ಅದರಲ್ಲಿದೆ. ಅಂಥ ಅದ್ಭುತ ಜ್ಞಾನ ಅದು. ಪತ್ರಿಜಿ ಸರ್ ಅವರ ಜೀವನದಲ್ಲಿ ಸುಮಾರು ಬೋಧನೆಗಳು ಮಾಡಿದ್ದಾರೆ, ಹಲವಾರು ಸಂದೇಶಗಳು ಕೊಟ್ಟಿದ್ದಾರೆ. ಆ ಎಲ್ಲ ಸಂದೇಶಗಳನ್ನು ಕ್ರೋಢೀಕರಿಸಿ ಒಂದೇ ಬುಕ್ಕಲ್ಲಿ ಸಂಗ್ರಹಣ ಮಾಡಿ ಈ ಬುಕ್ಕು ಪ್ರಚುರಣಕ್ಕೆ ಈಗ ಬರುವಂಥ ಸಮಯ ಆಗಿದೆ. ಅದಕ್ಕೋಸ್ಕರ ಚರ್ಚೆ ಮಾಡಿದ್ದೀವಿ. ಸೊ ಇದು ನಮ್ಮ ಎಲ್ಲ ಮಾಸ್ಟರ್ ಸಂಕಲ್ಪದಿಂದ ಖಂಡಿತವಾಗಿ ಈ ಬುಕ್ಕನ್ನು ಮಾತಾರ್ ಪಿರಮಿಡ್ ಪಬ್ಲಿಕೇಶನಿಂದ ಪ್ರಚುರಣ ಮಾಡೋಕ್ಕೆ ಆದಷ್ಟು 100% ಪ್ರಯತ್ನ ಮಾಡ್ತೀವಿ ಅಂತ ಮೇಡಮ್ ಜೊತೆಗೆ ನಾವು ಮಾತಾಡೋದಾಯಿತು. ಮೇಡಮು ಒಪ್ಕೊಂಡಿದ್ದಾರೆ. ಅದಕ್ಕೂ ಮೇಡಮ್ಗೂ ಮತ್ತೊಂದ್ಸರಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫ್ರೆಂಡ್ಸ್, ಇಲ್ಲಿ ಆ ಒಂದು ಪುಸ್ತಕ ಹೇಗಿದೆ ಅನ್ನೋದು ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಪತ್ರಿಜಿಯವ್ರನ್ನ ನಾವು ನೋಡಿಲ್ಲ, ಪತ್ರಿಜಿಯವ್ರ ಹತ್ರ ಮಾತಾಡಿಲ್ಲ ಅಂತ ಹೇಳ್ತೀರಿ ಅಲ್ವಾ ತುಂಬಾ ಜನ. ಆ ಪುಸ್ತಕವನ್ನ ಓದ್ಬೇಕಾದ್ರೆ ಪತ್ರಿಜಿಯವ್ರು ಇಲ್ಲಿದ್ದಾರೆ, ಪತ್ರಿಜಿಯವ್ರು ನಮ್ಗೆ ಹೇಳ್ತಾ ಇದ್ದಾರೆ ಅನ್ನುವಂಥ ಸ್ಥಿತಿಯಲ್ಲಿ ನೀವು ಆ ಪುಸ್ತಕವನ್ನ ಓದಿದ್ರೆ ಕಂಪ್ಲೀಟ್ ಆಗಿ ಅದಕ್ಕೆ ಟ್ಯೂನ್ ಆಗಿ ಆ ಫ್ರೀಕ್ವೆನ್ಸಿಗೆ ನೀವು ಮ್ಯಾಚ್ ಆಗಿ ಕನೆಕ್ಟ್ ಆಗಿ ನೀವು ಓದಿದ್ರೆ ಎಷ್ಟು ಅದ್ಭುತ, ಎಷ್ಟು ಮಹಾ ಅದ್ಭುತ ಅನ್ನುವಂಥದ್ದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ ಮಾಸ್ಟರ್ಸ್. ಅಷ್ಟು ಚೆನ್ನಾಗಿದೆ ಆ ಒಂದು ಪುಸ್ತಕವನ್ನ. ಇವಾಗ ಫೈನ್ ಟ್ಯೂನಿಂಗ್ ಮಾಡುವಂಥದ್ದು, ಪ್ರೂಫ್ ರೀಡಿಂಗ್ ಮಾಡುವಂಥದ್ದು, ರಿಪೀಟೆಡ್ ಆಗಿ ಓದುವಂಥದ್ದು, ನಾನೇ ಮಾಡುವಂಥದ್ದು ಆಗ್ತಾ ಇದೆ. ಆ ಒಂದು ಕೆಲಸ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ ಮಾಸ್ಟರ್ಸ್. ಆನಂದ ಬಾಷ್ಪ ಅನ್ನುವಂಥದ್ದು ಹೊರಹೊಮ್ತಾ ಇರುತ್ತೆ. ಅಷ್ಟು ಆನಂದ ಕೊಡುತ್ತೆ ಆ ಒಂದು ವಿಸಿಡಮ್. ಅದ್ ಎಷ್ಟು ಎಳೆಯಾಗಿ ಬಿಡಿಸಿದ್ದಾರೆ ವಿಚಾರಗಳನ್ನ. ಚಿಕ್ಕ ಮಕ್ಕಳಿಗೆ ಯಾವ ರೀತಿಯಾಗಿ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೋ ಆ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಅರ್ಥ ಆಗೋ ರೀತಿಯಲ್ಲಿ ಸರಳವಾಗಿ ಸುಲಭವಾಗಿ ವಿವರಣೆ ಕೊಟ್ಟಿದ್ದಾರೆ ಪತ್ರಿಜಿಯವರು. ಆ ಒಂದು ಜ್ಞಾನವನ್ನ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಪತ್ರಿಜಿ ಸರ್. ಎಷ್ಟೋ ಜನ್ಮಗಳ ಸುಕೃತ ಮಾಸ್ಟರ್ಸ್. ಎಲ್ಲ ನನಗೆ ಅದ್ಭುತವಾಗಿರ್ತಕ್ಕಂಥ ಅವಕಾಶಗಳೇ ಸಿಗ್ತಾ ಇದೆ. ಒಂದನೇದು ಭಿನ್ನವಾಗಿ ಆಲೋಚಿಸು, ಎರಡನೇದು ಮಿಲಾರೇಪ ಪುಸ್ತಕ, ಮತ್ತೆ ಇವಾಗಿದು ಪತ್ರಿಜಿ ಪ್ರಬೋಧನೆಗಳು. ಸೊ ಅದ್ಭುತವಾಗಿರ್ತಕ್ಕಂಥ ಅವಕಾಶಗಳು ನನಗೆ ಕೊಡ್ತಾ ನನ್ನನ್ನ ಮತ್ತಷ್ಟು ಪತ್ರಿಜಿಯವ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋದಿಕ್ಕೆ ಅವಕಾಶಗಳು ಕಲ್ಪಿಸ್ತಾ ಇದ್ದಾರೆ. ಹಾಗಾಗಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ನಿಮ್ ಜೊತೆ ನಾನು ಕೂಡ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಆ ಪುಸ್ತಕ ಯಾವಾಗ ಪ್ರಿಂಟ್ ಆಗಿ ಹೊರಕ್ ಬರುತ್ತಾ ಅಂತ ಎದುರು ನೋಡ್ತಾ ಇದ್ದೀನಿ. ಇವಾಗೆಲ್ಲ ಪ್ರೂಫ್ ರೀಡಿಂಗ್ ನಡೀತಾ ಇದೆ. ಆ ಒಂದು ಪ್ರೋಸೆಸ್ ಆದಷ್ಟು ಬೇಗ ಕಂಪ್ಲೀಟ್ ಆದ್ರೆ ಕಡತಾಲಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲೇ ರಿಲೀಸ್ ಮಾಡ್ಬೇಕು ಅನ್ನೋಂತ ಆಲೋಚನೆ ಇದೆ. ಎಷ್ಟರ ಮಟ್ಟಿಗೆ ಅಷ್ಟೊತ್ತಿಗೆ ಕೆಲಸ ಮುಗಿಯುತ್ತೆ ಅನ್ನೋದು ಇವಾಗ ಇಲ್ಲಿರುವಂತ ಒಂದು ವಿಚಾರ ಆಗಿದೆ. ನಮ್ಮ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಹೇಗೆ ಅನ್ನೋದು ಗೊತ್ತಿಲ್ಲ. ಯಾವಾಗ ಎಲ್ಲಿ ರಿಲೀಸ್ ಆಗ್ಬೇಕು ಅಲ್ಲೇ ರಿಲೀಸ್ ಆಗತ್ತೆ, ಹಾಗೆ ರಿಲೀಸ್ ಆಗತ್ತೆ ಅಷ್ಟೇ. ಗೋ ವಿತ್ ದ ಫ್ಲೋ. ನಮ್ ಪ್ರಯತ್ನ ನಮ್ದಷ್ಟೇ. ಇದು ಮಾಸ್ಟರ್ಸ್ ವಿಚಾರ ಆ ಪುಸ್ತಕದ ಬಗ್ಗೆ. ಮೇಡಮ್, ಇದೇ ಸಂದರ್ಭದಲ್ಲಿ ಒಂದು ನಿಮಿಷ ಹೇಳ್ಬಿಡ್ತೀನಿ ಬೇಗ. ಮೇಡಮ್, ನೀವ್ ಹೇಳಿದ್ರಿ ಪ್ರತಿಯೊಂದನ್ನು ನನ್ನ ಕೈಲೇ ಮಾಡಿಸ್ತಾ ಇದ್ದಾರೆ ಗುರುಗಳು ಅಂತ ಹೇಳೋ ಸಂದರ್ಭದಲ್ಲಿ, ಈಗ ಸಾಮಾಜಿಕ ಸಂದೇಶ ಅಂತ ತಂದಾಗ ಕಿರುಚಿತ್ರದ ಮೂಲಕ ನಾನು ಏನೋ ಮಾಡೋ ಹೊರಟೆ, ಭೂಲೋಕದಲ್ಲಿ ಯಮರಾಜ, ಯಮಲೋಕದಲ್ಲಿ ಡೈರೆಕ್ಟರ್ ಅಂತ, ಅದಕ್ಕೂ ಕೂಡ ಯಮ ಅಂತ ಬಂದಾಗ ನೀವೇ ಸೆಲೆಕ್ಟ್ ಆದ್ರಿ, ಮತ್ತೆ ರಕ್ಷಕ ಭೂತ ಅಂತ ಬಂದಾಗೂ ಕೂಡ ನೀವೇ ಸೆಲೆಕ್ಟ್ ಆದ್ರಿ. ಅದ್ ಗೊತ್ತಿಲ್ಲ ನನಗೆ, ನನ್ನ ಮೈಂಡ್ ಇಂದಲೇ ಹೇಳ್ತು ನಿಮ್ಮನ್ನ ಸೆಲೆಕ್ಟ್ ಮಾಡಿ ಅಂತ. ಹಾಗಾಗಿ ಈಗ ಇನ್ನೊಂದು ಕಿರುಚಿತ್ರ ಬರ್ತಾ ಇದೆ, ಚಾಮುಂಡೇಶ್ವರಿ. ಈಗ ನವಶಕ್ತಿ ವೈಭವ ಅನ್ನೋದು ಸರೋಜ ಮೇಡಮ್ ಏನ್ ಕೊಟ್ಟಿದ್ದಾರೆ ಸ್ವಾಧ್ಯಾಯ, ಅದರಲ್ಲಿ ಚಾಮುಂಡೇಶ್ವರ ಅಪರಾವತಾರ ನಿಮ್ನೆ ಸೂಚಿಸ್ತಾ ಇದೆ. ಹಾಗಾಗಿ ನೆಕ್ಸ್ಟ್ಗೆ ಇದನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಅಂದ್ರೆ ಈಗ ನಾನು ಚಾಮುಂಡೇಶ್ವರಿ ಪಾತ್ರ ಹಾಕ್ಬೇಕಮ್ಮ? ನನ್ಗೆ ಗೊತ್ತಿಲ್ಲ ಮೇಡಮ್, ಎಲ್ಲ ಗುರುಗಳ ಸಂಕಲ್ಪ ಅನ್ಸುತ್ತೆ. ನೆಕ್ಸ್ಟ್ ನಿಮ್ದೊಂದು ಕಿರುಚಿತ್ರ ಚಾಮುಂಡೇಶ್ವರಿ ಬರ್ತಾ ಇದೆ ಸದ್ಯದ್ರಲ್ಲೇ. ಏನೇನ್ ಪಾತ್ರ ಕೊಡ್ತೀಯೋ ಕೊಡ್ತಾ ಈ ಎಲ್ಲ ಸ್ವೀಕಾರ. ನಂದಲ್ಲ ಮೇಡಮ್, ಎಲ್ಲಾ ಗುರುಗಳದು ದೇವರ ಆಶೀರ್ವಾದ ಅಲ್ವಾ. ಆಯ್ತಮ್ಮ, ಆಯ್ತು. ಏನೇ ಬಂದ್ರು ಅದು ಹೇಗೆ ಇದ್ರು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುವಂತ ಒಂದು ಸ್ಥಿತಿಗತಿ, ಶಕ್ತಿ, ಸಾಮರ್ಥ್ಯ ಎಲ್ಲರಿಗೂ ಕೂಡ ಕೊಡ್ತಾರೆ. ಅದನ್ನೆಲ್ಲ ಕೂಡ ಯಾವ ರೀತಿಯಾಗಿ ತಗೊಂಡು ಹೋದ್ರೆ ಅಚ್ಚುಕಟ್ಟಾಗಿ ಅದ್ಭುತವಾಗಿರ್ತಕ್ಕಂಥ ಸಂದೇಶ ಆಧ್ಯಾತ್ಮಿಕ ಮಾರ್ಗದಲ್ಲಿ ಕೊಡೋದಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಎಲ್ಲರೂ ಗಮನಿಸ್ಕೊಳ್ತಾ ಸರಿ ರೆಡಿ ಮಾಡೋಣ. ಆ ಸ್ಕಿಟ್ ಅನ್ನ ರೆಡಿ ಮಾಡಿ ನೀನ್ ಹೆಂಗೆ ಡೈರೆಕ್ಷನ್ ಕೊಡ್ತೀಯೋ ಹಂಗೆ ನಾನು ಅದನ್ನ ಫಾಲೋ ಮಾಡ್ತೀನಿ ತಾಯಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಳಿದ್ರೆ ಸಾಕು ಮೇಡಮ್, ಅವರು ಅಶ್ವಿನಿ ಮೇಡಮ್ ರೆಡಿ ಆಗ್ಬಿಡ್ತಾರೆ. ಸುರನಾಗಂಬಿಕಾ ಮೇಡಮ್ ಇದ್ದಾರೆ ಅಂದ್ರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ಮೇಡಮ್ ಥ್ಯಾಂಕ್ ಒಂದ್ ಯು. ನಿಮಿಷ, ಇದು ಜಗದೀಶ್ ಬಾವಿಕಟ್ಟೆ ಅವರು ಹ್ಯಾಂಡ್ ರೈಸ್ ಮಾಡಿ ಸರ್. ನೀವು ವಿಡಿಯೋ ಆನ್ ಮಾಡ್ಕೊಳ್ಳಿ, ನೆಕ್ಸ್ಟ್ ನಿಮ್ದು ಕ್ಲಾಸ್ ಇದೆ. ಆಲ್ರೆಡಿ ಕೊಟ್ಟಿದ್ದಾರೆ ಪೋಸ್ಟ್ ಕೊಟ್ಟಿದ್ದಾರೆ. ಮಾಡಿದೆ. ಹ್ಮ್ ಓಕೆ. ಗುರೂಜಿ ಯಾರು ಇಲ್ಲ ಅನ್ಸುತ್ತೆ, ಅನ್ಸಿಕೆ Thank you. ಹೇಳೋರಲ್ವಾ? ಥ್ಯಾಂಕ್ ಯು ರಂಗನಾಥ್ ಸರ್.